ಇವತ್ತಿನ ವಿಷಯ ಧ್ಯಾನ ಮಾರ್ಗ ಮತ್ತು ಜ್ಞಾನ ಮಾರ್ಗ. ಧ್ಯಾನಕ್ಕೂ ಜ್ಞಾನಕ್ಕೂ ಇರುವಂತ ವ್ಯತ್ಯಾಸ ಏನು? ಆದ್ಮೇಲೆ ನಾವೇನ್ ಕರ್ಮವನ್ನ ಮಾಡ್ತೀವಲ್ಲ, ಅದರ ಬಗ್ಗೆ ಯಥಾರ್ಥವಾದ ಜ್ಞಾನ ಇಲ್ಲ ಅಂತಂದ್ರೆ ಧ್ಯಾನ ಮಾರ್ಗವನ್ನೇ ನಾವು ಜ್ಞಾನ ಮಾರ್ಗ ಅಂತ ತಿಳ್ಕೊಂತೀವಿ. ಸರಿನಾ? ಅದನ್ನು ತಿಳಿಸಲಿಕ್ಕೇನೆ ಭಗವಂತ ಬಂದಿರುವಂಥದ್ದು. ಈ ಎರಡೂ ಮಾರ್ಗನೂ ಕೂಡ, ಧ್ಯಾನ ಮಾರ್ಗ ಇರಲಿ ಜ್ಞಾನ ಮಾರ್ಗ ಇರಲಿ, ಇದೆರಡೂ ಕೂಡ ಭಗವಂತನನ್ನ, ಪರಮಾತ್ಮನನ್ನ, ತಂದೆಯನ್ನ, ದೇವರನ್ನ ತಲುಪುವಂತಹ ಒಂದು ಏನು ಮಾರ್ಗ. ಎರಡು ರೀತಿಯಲ್ಲಿ. ಎಲ್ಲಿವರೆಗೆ ನಮ್ಗೆ ಜ್ಞಾನ ಸಿಗೋದಿಲ್ವೋ ಅಲ್ಲಿವರೆಗೆ ನಾವು ಧ್ಯಾನ ಮಾರ್ಗದಲ್ಲಿ ಹೋಗ್ತಾ ಇರ್ತೀವಿ. ಧ್ಯಾನ ಮಾರ್ಗ ಅಂದ್ರೆ ಗಮನ, ಜೋಡಣೆ, ಯೋಗ. ಆ ಮೂಲಕ ಭಗವಂತನನ್ನ ಏನು ಮಾಡುವಂಥದ್ದು? ಜೋಡಿಸೋದು. ಈಗ ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಹೇಳ್ತಾ ಇರೋದು, ಇದು ಧ್ಯಾನ ಮಾರ್ಗನೋ ಜ್ಞಾನ ಮಾರ್ಗನೋ? ಧ್ಯಾನ ಆ ಧ್ಯಾನ 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 ಜ್ಞಾನ ಮಾರ್ಗ ಅಂದ್ರೆ ಏನಾಯ್ತು? ನೀವು ಆ ಒಂದು ಶಬ್ದದ ಕಡೆಗೆ ಮಾತ್ರ ನಿಮ್ಮ ಗಮನವನ್ನ ಕೊಟ್ರಿ. ಗಮನ ಯಾವ್ದು ಕಡೆ ಕೊಟ್ರಿ ನೀವು? ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಶಬ್ದದ ಕಡೆಗೆ ಮಾತ್ರ, ಅದನ್ನ ರಿಪಿಟೇಷನ್ ಮಾಡೋದ ಕಡೆಗೆ ಮನಸ್ಸು ಬುದ್ಧಿಯನ್ನ ಕೊಟ್ಟಿದ್ರಿ. ಹೌದಾ? ಸರಿ. ಶ್ಲೋಕವನ್ನ ಹೇಳಿದ್ರಿ, ಗಮನ ಎಲ್ಲೋಯ್ತು? ಶ್ಲೋಕದ ಕಡೆ. ಲೋಕದ ಕಡೆಗೆ ಹೋಯ್ತು. ಇದು ಧ್ಯಾನ ಮಾರ್ಗ. ಹೌದಾ? ಸರಿ. ಶ್ರೀರಾಮನ ಶರೀರವನ್ನ ನೋಡಿದ್ರಿ, ಫೋಟೋವನ್ನ ನೋಡಿದ್ರಿ, ಇದು ಧ್ಯಾನನೋ ಜ್ಞಾನನೋ? ಧ್ಯಾನ. ಯಾಕಂತಂದ್ರೆ ಭಗವಂತ ಶರೀರಧಾರಿ ಅಲ್ಲ. ತ್ರೇತಾಯುಗದಲ್ಲಿ ಬರುವಂತ ರಾಮನೂ ಕೂಡ ಯಾರಲ್ಲ? ಭಗವಂತ ಅಲ್ಲ, ಅವರು ದೇವತೆ ಅಲ್ವಾ? ಆವಾಗ ಶರೀರಧಾರಿಯನ್ನು ನೆನಪು ಮಾಡುವಂಥದ್ದು ಅದು ಜ್ಞಾನ ಆಗ್ಲಿಲ್ಲ. ಯಾಕಂದ್ರೆ ರಾಮನನ್ನ ದೇವರು ಅಂತ ತಿಳ್ಕೊಳ್ಳೋದನ್ನು ಕೂಡ ಏನಲ್ಲ? ಸರಿ ಅಲ್ಲ. ಹಾಗೆ ಧ್ಯಾನ ಮಾರ್ಗದಲ್ಲಿ ಪೂಜೆ, ಶ್ಲೋಕ, ಮಂತ್ರ, ಪಠನ, ಕೀರ್ತನೆ, ಗಾಯನ, ಏನ್ ನಾವು ನಿನ್ನೆ ಚರ್ಚೆಯನ್ನ ಮಾಡಿದ್ವಿ, ಆ ಮೂಲಕ ಭಗವಂತನನ್ನ ಪಡೆಯುವಂತ ಒಂದು ವಿಧಿವಿಧಾನ ಮತ್ತು ಪ್ರಕ್ರಿಯೆ. ತಪಸ್ಸಿನ ಮೂಲಕನೂ ಕೂಡ ಏನ್ ಮಾಡ್ತೀವಿ? ಭಗವಂತನ ಜೊತೆಗೆ ಜೋಡಣೆಯನ್ನ ಮಾಡ್ತೀವಿ ಧ್ಯಾನ ಮಾರ್ಗದಲ್ಲಿ. ಆದರೆ ಆ ರೀತಿ ನಾವು ಭಗವಂತನ ಜೊತೆಗೆ ಜೋಡಣೆ ಮಾಡಿದಾಗ ಸ್ವಲ್ಪ ಸಮಯ ನೀವು ಮನಬುದ್ಧಿಯನ್ನ ಪರಮಾತ್ಮನ ಕಡೆಯಲ್ಲಿ ಇಟ್ಟಿರುವಂತ ಕಾರಣದಿಂದ ಭಕ್ತಿಯ ಫಲ ಖಂಡಿತವಾಗ್ಲೂ ಸಿಗ್ತದೆ. ಭಗವಂತ ಹೇಳ್ತಾರೆ, ಭಕ್ತರ ಇಷ್ಟವನ್ನ ಪೂರ್ಣ ಮಾಡ್ಲಿಕ್ಕೆ ನಾನು ಬರ್ತೇನೆ. ಬೆಳಿಗ್ಗೆ ಅಮೃತ ವೇಳೆ ಆದ್ಮೇಲೆ ಭಕ್ತರ ಮನೆಗಳಿಗೆ ಹೋಗ್ತೇನೆ. ನವದಾ ಭಕ್ತಿ ಮಾಡುವಂತ ಮಕ್ಕಳು ಕೂಡ ಇದ್ದಾರೆ. ದ್ವಾಪರ ಯುಗದಿಂದನೇ ಅವರ ಭಕ್ತರ ಫಲಗಳನ್ನು ಕೊಳ್ಳಿಕ್ಕೆ ಬರ್ತೇನೆ. ಕೆಲವೊಬ್ರು ಹೇಳ್ತಾರೆ, ನೀವು ಧ್ಯಾನ ಸರಿ ಇಲ್ಲ ಅಂತ ಹೇಳ್ತೀರಾ, ಭಕ್ತಿ ಸರಿ ಇಲ್ಲ ಅಂತ ಹೇಳ್ತೀರಾ, ಆದ್ರೆ ಭಕ್ತಿಯ ಫಲ ಸಿಗ್ತದಲ್ವಾ ಭಕ್ತರಿಗೆ? ಎಷ್ಟು ಸಾಕ್ಷಾತ್ಕಾರ ಮಾಡ್ತಾರಲ್ವಾ? ಹೌದು ಮಕ್ಕಳು, ಅದೆಲ್ಲ ಆಗತ್ತೆ. ಅದ್ರಲ್ಲಿ ವಿಕರ್ಮ ವಿನಾಶ ಆಗೋದಿಲ್ಲ. ನೋಡಿ, ಒಂದು ವೇಳೆ ಧ್ಯಾನ ಮಾರ್ಗ ಕರೆಕ್ಟ್ ಆಗಿ ಆಗಿದ್ದಿದ್ರೆ ಜನರ ಜೀವನದಲ್ಲಿ, ಮನಸ್ಸಿನಲ್ಲಿ, ವಿಶೇಷವಾಗಿ ಶಾರೀರಿಕವಾಗಿ ನಾನು ಹೇಳ್ತಾ ಇಲ್ಲ, ಭಕ್ತಿ ಮಾರ್ಗದಲ್ಲಿ ದಾನವನ್ನು ಮಾಡಿದಾಗ ನಿಮಗೆ ಶ್ರೀಮಂತಿಗೆ ಬರ್ಬೋದು, ಹಣ ಬರ್ಬೋದು, ಹೆಸರು ಬರ್ಬೋದು, ಕೀರ್ತಿ ಬರ್ಬೋದು, ಕಾಯಿಲೆಗಳು ಗುಣ ಆಗ್ಬೋದು. ಆದರೆ ಮಾನಸಿಕ ನೆಮ್ಮದಿ, ಮಾನಸಿಕವಾದ ಸುಖ, ಸಂತೋಷ, ಆನಂದ, ಶಾಂತಿ ಸಿಗ್ಲಿಲ್ವಲ್ಲ. ಆತ್ಮಕ್ಕೆ ಬೇಕು ಏನು ಸಿಗ್ಲಿಲ್ವಲ್ಲ. ಮತ್ತೆ ಅಲ್ಲಿ ಹೋದಾಗ್ಲೂ ನಾವು ಬಾಯಲ್ಲಿ ಶಾಂತಿ ಅಂತಂದ್ರೂ ಕೂಡ ಶಾಂತಿ ಏನು ಅಂತ ನಮ್ಗೆ ಗೊತ್ತಿರ್ಲಿಲ್ಲ, ಹೇಗೆ ಪಡ್ಕೊಳ್ಬೇಕು ಅಂತ ಗೊತ್ತಿರ್ಲಿಲ್ಲ. ಹೀಗೆ ಭಕ್ತಿ ಮಾರ್ಗದ ರೂಪದಲ್ಲಿ ನಾವು ಭಗವಂತ ನೆನಪು ಮಾಡಿದಾಗ ಅದಕ್ಕೆ ಧ್ಯಾನ ಮಾರ್ಗ ಅಂತ ಹೇಳ್ತಾರೆ. ಇನ್ನು ಜ್ಞಾನ ಮಾರ್ಗದಲ್ಲಿ ಭಗವಂತ ಯಾರು ಅಂತ ತಿಳಿದುಕೊಂಡು ಭಗವಂತ ನೆನಪು ಮಾಡುವಂಥದ್ದು ಯಾವುದು? ಜ್ಞಾನ ಮಾರ್ಗ. ಹಾಗಿದಾದ್ಮೇಲೆ ಭಗವಂತ ಯಾರು? ಭಗವಂತ ಯಾರು? ನಿರಾಕಾರ ಪರಮಾತ್ಮ. ಬಿಂದುನ? ನಿರಾಕಾರ ಪರಮಾತ್ಮ. ಸರಿ. ಈಗ ನೀವು ಬಿಂದುವನ್ನ ನೆನಪು ಮಾಡ್ತೀರಾ, ಇದು ಧ್ಯಾನ ಆಯ್ತು ಜ್ಞಾನ ಆಯ್ತು? ಧ್ಯಾನ. ಧ್ಯಾನ ಆಯ್ತು. ಕಿರಣ ಬರ್ತಾ ಇದೆ, ಇದು ಧ್ಯಾನನೋ ಜ್ಞಾನನೋ? ಧ್ಯಾನ. ಹಾಗೆ ಜ್ಞಾನ ಯಾವುದು?
ಜ್ಞಾನ ಯಾವ್ದಾಗಿದೆ? ಇದೆಲ್ಲ ಧ್ಯಾನ ಆಗಿದ್ದಿದ್ರೆ ಜ್ಞಾನ ಯಾವುದು? ಭಗವಂತನ ಪ್ರತಿ ಗಾಯನವನ್ನ ಮಾಡೋದು ಧ್ಯಾನನೋ ಜ್ಞಾನನೋ? ಅದು ಧ್ಯಾನ. ಧ್ಯಾನ. ಆರಂಭದಲ್ಲಿ ಬಾಬನ ಪರಿಚಯ ಇಲ್ದಿದ್ದಾಗ ಬಾಬನ ಮಕ್ಕಳು ದಾದಿಯರು ಗಂಟೆಗಟ್ಟಲೆ ಸೂಕ್ಷ್ಮವತನಲ್ಲಿ ಇದ್ ಬಿಡ್ತಿದ್ರಂತ. ಅವ್ರಿಗೇನು ಗೊತ್ತೇ ಇರ್ತಿರ್ಲಿಲ್ಲ. ಓಕೆ, ಅಲ್ಲಿ ಸೂಬಿರಸ ಕುಡಿಯೋದು, ಕೃಷ್ಣನ್ ಜೊತೆಗೆ ಆಟ ಆಡೋದು, ಇದು ಧ್ಯಾನನೋ ಜ್ಞಾನನೋ? ಧ್ಯಾನ. ಧ್ಯಾನ. ಕಾರಣ ಇವರ ಮನಸ್ಸು ಬುದ್ಧಿಯಲ್ಲಿ ಇವರಿಗೆ ಕಂಟ್ರೋಲ್ ಇಲ್ಲ. ಭಗವಂತ ಮಾಡಿಸ್ತಾ ಇದ್ದಾರೆ, ಇವರ ಪರಿಶ್ರಮ ಅಲ್ಲ. ರಾತ್ರಿ ನೀವು ಕನಸಿನಲ್ಲಿ ಎಲ್ಲೆಲ್ಲೋ ಹೋಗ್ತಾ ಇರ್ತೀರಿ, ಇದು ಧ್ಯಾನನೋ ಜ್ಞಾನನೋ? ಧ್ಯಾನ. ಅದು ಧ್ಯಾನ. ಅರೆ ನಿದ್ರಾವಸ್ಥೆಯಲ್ಲಿ ಎಲ್ಲೆಲ್ಲೋ ಹೋಗ್ತಾ ಇರ್ತೀರಾ, ಅದು ಧ್ಯಾನನೋ ಜ್ಞಾನನೋ? ಧ್ಯಾನ. ಹಾಗಿದ್ರೆ ಜ್ಞಾನ ಯಾವುದು? ಪರಮಾತ್ಮನ್ ತಿಳಿಸ್ಕೊಡೋದು. ಎರಡು ಪರಮಾತ್ಮ ತಿಳ್ಕೊಳ್ಳೋದೇನೆ, ಎರಡನ್ನು ಪರಮಾತ್ಮ ತಲುಪೋದೆ, ಪರಮಾತ್ಮನಿಗೋಸ್ಕರನೇ ಮಾಡೋದು. ಇನ್ನು ಕೆಲವೊಂದು ಭಕ್ತರಿಗಂತೂ ನಮ್ಮ ಜ್ಞಾನಿಗಳಿಗಿಂತ ತುಂಬಾ ಪ್ರೀತಿ ಇರ್ತದೆ ಪರಮಾತ್ಮನ ಬಗ್ಗೆ ಅಲ್ವಾ? ನಾವಾದ್ರೂ ಅಷ್ಟು ಉಪವಾಸ ಮಾಡೋದಿಲ್ಲ, ಅವ್ರು ಉಪವಾಸ ಮಾಡೋದೇನು, ಎಷ್ಟೆಲ್ಲಾ ಪರಿಶ್ರಮವನ್ನು ಅವರಿಗೆ ಭಗವಂತನ ಬಗ್ಗೆ ನಿಶ್ಚಯ, ನಂಬಿಕೆ, ವಿಶ್ವಾಸ ನಮ್ಗಿಂತ ಹೆಚ್ಚಿಗೆ ಇರ್ತದೆ ಅಲ್ವಾ? ಹಾಗೆ ಜ್ಞಾನ ಮಾರ್ಗ ಏನು? ಅವ್ರಿಗೆ ಭಗವಂತ ಯಾರು ಅಂತ ಗೊತ್ತಿರೋದಿಲ್ಲ. ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಗೊತ್ತಿಲ್ಲ ಬಿಡಿ, ನಿಮ್ಗ್ ಗೊತ್ತಿದೆ ತಾನೆ. ನೀವ್ ಹೇಳಿ ಇವಾಗ ಜ್ಞಾನ ನಾವು ಮಾರ್ಗ ನಿರಾಕಾರನನ್ನೇ ಪರಮಾತ್ಮ ಅನ್ಕೊಂಡಿದೀವಿ, ಭಗವಂತ ಅನ್ಕೊಂಡಿದೀವಿ, ಅನ್ಕೊಂಡಿದ್ದೀರಿ, ಅನ್ಕೊಂಡಿದ್ದೀರ, ಅನ್ಕೊಂಡಿದೀವಿ, ಪಡ್ಕೊಂಡಿದ್ದೀರ. ಪಡ್ಕೊಂಡಿದೀವಿ. ಆ ಜ್ಞಾನ ಮಾರ್ಗ ಅಂತಂದ್ರೇನು? ನಾನು ನಿರಾಕಾರನಾಗಿ ಈ ಎಲ್ಲ ಪ್ರಪಂಚದಿಂದ ನನ್ನ ಮನಸ್ಸನ್ನ ತೆಗೆದು ನಿರಾಕಾರ ಪರಮಾತ್ಮನಲ್ಲಿ ಮನಸ್ಸನ್ನಿಟ್ಟು ಪರಮಾತ್ಮನ ಸಪ್ತ ಗುಣಗಳ ಮಾತ್ರ ಅನುಭವ ಮಾಡ್ಬೇಕು. ಯಾವ್ದು ಅನುಭವ ಮಾಡ್ಬೇಕು? ಸಪ್ತ ಗುಣಗಳ ಅನುಭವ. ಸಪ್ತ ಗುಣಗಳ ಅನುಭವ ಮಾತ್ರ. ಅಲ್ಲಿ ಬಿಂದು, ಬಣ್ಣ, ಪ್ರಕಾಶ, ಕಿರಣ, ಮಾತುಕತೆ, ನೋಡೋದು, ವರ್ಣನೆ ಮಾಡೋದು, ಗಾಯನ ಮಾಡೋದು, ಕೂಗೋದು, ಬೇಡೋದು, ಅಳೋದು, ಇದು ಯಾವುದು ಇರಕೂಡದು ಅಲ್ವಾ? ಫೈನಲಿ ನಾವು ಬಾಬನ ಹತ್ರ ಕೂತ್ಕೊಳ್ಳೋದು ಯಾಕೆ? ಶಾಂತಿ ಬೇಕು ಅಂತ ತಾನೆ. ಹೌದು. ಗುಲಾಬಿ ಜಾಮೂನ್ ತಿನ್ನೋದು ಯಾಕೆ? ಅನುಭವ ಮಾಡ್ಲಿಕ್ಕೆ. ರುಚಿ ಬೇಕು ಅದರದ್ದು, ನಿರಾಕಾರ ಅಲ್ವಾ? ಅದು ಬೆಳ್ಳಗಿದೆಯೋ, ಅದು ನೀಲಿ ಇದೆಯೋ, ಅದು ಹೆಂಗಾದ್ರೂ ಇದೆ, ಅದು ನಮ್ಗೆ ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದೇನು? ಬಾಯಿ ರುಚಿ ಅಲ್ವಾ? ಹಾಗೆ ನೀನು ನಿರಾಕಾರನಾಗಿ ಏನೂ ಇಚ್ಛೆಯನ್ನು ಇಟ್ಕೊಳ್ದೇನೆ, ಯಾವುದೇ ಆಸೆ ಆಕಾಂಕ್ಷೆಗಳು ಇಟ್ಟುಕೊಳ್ಳದೇನೆ, ಯಾವ ಉದ್ದೇಶಕ್ಕೋಸ್ಕರ ನೀನು ಕುತ್ಕೊಂಡಿದೀಯೋ. ನಾವ್ ಯಾಕೆ ಕುತ್ಕೊಳ್ತೀವಿ ರಾಜಯೋಗದಲ್ಲಿ? ಯಾಕೆ ಕುತ್ಕೊಳ್ತೀವಿ? ಶಾಂತಿ ಬೇಕು, ಸುಖ ಬೇಕು, ನೆಮ್ಮದಿ ಬೇಕು, ಸಂತುಷ್ಟತೆ ಬೇಕು. ಶರೀರಕ್ಕೋ ಆತ್ಮಕ್ಕೋ? ಆತ್ಮಕ್ಕೆ. ಆತ್ಮಕ್ಕೆ ತಾನೆ. ಅಂದಮೇಲೆ ಮನಬುದ್ಧಿಯನ್ನು ಪರಮಾತ್ಮನಲ್ಲಿಟ್ಟು ಅದರ ಜೊತೆಗೆ ಮಾತ್ರ ಜೋಡಣೆ. ಯಾವ್ದ್ರ ಜೊತೆಗೆ? ಏನು ನಿಮಗೆ ಬೇಕು ಅದ್ರ ಜೊತೆಗೆ ಮಾತ್ರ ಜೋಡಣೆ ಆಗಿರಬೇಕು. ನಿಮ್ಮ ಮನಸ್ಸನ್ನ ಅದರಲ್ಲಿ ಕೇಂದ್ರೀಕರಿಸಿ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು, ನನ್ನ ಮನಸ್ಸು ಇವಾಗ ಭಗವಂತನ ಜೊತೆಗಿದೆ. ಇವಾಗ ಏನು ಅನುಭವ ಆಗ್ತಾ ಇದೆಯೋ ಇದಕ್ಕೆ ಶಾಂತಿ ಅಂತ ಹೇಳ್ತಾರೆ. ಇದಕ್ಕೆ ಈಶ್ವರನ ಸುಖ ಅಂತ ಹೇಳ್ತಾರೆ. ಇಂದ್ರಿಯ ಸುಖ ಅಲ್ಲ. ಯಾವ ಸುಖ? ಈಶ್ವರೀಯ ಸುಖ ಅಂದ್ರೆ ಪರಮಾತ್ಮನಿಂದನೇ ಸಿಗ್ತಾ ಇರುವಂತ ಸುಖ. ಆ ಒಂದು ಹಗುರತೆ, ಆ ಒಂದು ಪ್ರೀತಿ, ಆ ಒಂದು ನನ್ನತನ, ಶಿಕ್ಷಕನ ರೂಪದಲ್ಲಿ ಕೊಡ್ತಾ ಇರುವಂತ ಒಂದು ಶಿಕ್ಷಣ, ಗುರುವಿನ ರೂಪದಲ್ಲಿ ನನ್ನಲ್ಲಿರುವಂತ ವಿಕರ್ಮ ವಿನಾಶ ಆಗಿ ಆಗ್ತಾ ಇರುವಂತ ಮುಕ್ತಿಯ ಅನುಭವ, ಜೀವನದಲ್ಲಿ ಇದ್ರೂನು ಕೂಡ ನನ್ನ ಯಾವುದೂ ಇಲ್ಲ ಹೇಳುವಂತ ಭಾವನೆಯಿಂದ ಜೀವನ ಮುಕ್ತ ಸ್ಥಿತಿ, ಇದೆಲ್ಲ ನಮಗೆ ಅನುಭವ ಆದ್ರೆ ಅದ್ಯಾವುದು? ಜ್ಞಾನ ಮಾರ್ಗ. ಆದ್ಮೇಲೆ ಇವತ್ತು ನಾವು ಜ್ಞಾನ ಮಾರ್ಗದಲ್ಲೂ ಕೂಡ ಧ್ಯಾನ ಮಾರ್ಗವನ್ನ ತರ್ತಾ ಇದ್ದೀವಿ. ನಾನು ಕೆಲವೊಂದ್ಸಲ ನೋಡಿದ್ದೀನಿ, ಮೌಂಟ್ ಆಬಿಗೆ ಹೋಗ್ಬಿಟ್ಟು ಬಂದಾಗ ನಾವೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೋಗ್ಬೇಕಾಗಿದ್ರೆ ವಾಪಸ್ ಬರ್ಬೇಕಾದ್ರೆ ಕೇಳ್ತಿದ್ರು, ನಿಮ್ಗೆ ಏನೇನು ಅನುಭವ ಆಯ್ತು ಅಂತ. ನಾವು ಸ್ಟಾರ್ಟಿಂಗ್ ಅಲ್ಲಿ ಬಾಬನ ಮನೆಗೆ ಹೋದಾಗ ಅಲ್ಲಿ ಬಂದಿರೋರು ಹೇಳ್ತಿದ್ರು, ಅಯ್ಯೋ ಗುಲ್ಜಾರ್ ದಾದಿ ಶರೀರ ಬಾಬಾ ಬಂದ ತಕ್ಷಣದಲ್ಲಿ ಎಲ್ಲ ರೂಮ್ ಪೂರ್ತಿ ಕಿರಣ ಬಂದ್ಬಿಡ್ತು. ಬಾಬಾ ಬಂದ್ಬಿಟ್ಟು ಮಾವಿನ ಹಣ್ಣು ಬುಟ್ಟಿ ತಂದ್ಬಿಟ್ಟು ನನಗೆ ಕೊಟ್ಬಿಟ್ರು, ನಾನು ತಿಂದ್ಬಿಟ್ಟೆ. ನನಗೆ ಇನ್ನುವರೆಗೂ ಆಗ್ಲಿಲ್ಲ. ನನಗೆ ಆಗ್ಲಿಲ್ಲ. ನಾನು ಯಾರ್ದು ತಪ್ಪು ಅಂತ ಹೇಳೋದಿಲ್ಲ. ನನಗೆಲ್ಲೂ ಕಿರಣ ಕಾಣ್ಲಿಲ್ಲ, ಎಲ್ಲೂ ಬಣ್ಣ ಕಾಣ್ಲಿಲ್ಲ, ಬಾಬಾ ಮಿಲ್ನಕ್ ಹೋದಾಗ್ಲೂ ಆಗ್ಲಿಲ್ಲ, ಡೈಮಂಡ್ ಹಾಲ್ ಆದ ಆಗ್ಲಿಲ್ಲ, ಟಿವಿಯಲ್ಲೂ ಆಗಿಲ್ಲ, ಕನ್ಸಲ್ಲೂ ಆಗಿಲ್ಲ, ಮನ್ಸಲ್ಲೂ ಆಗಿಲ್ಲ. ಓಕೆ, ಅನುಭವ ಮಾತ್ರ ಆಗ್ತದೆ, ನಿರಾಕಾರ ಅನುಭವ ಆಗ್ತದೆ. ಅದಲ್ಲೇನು ಕಡಿಮೆತನ ಇಲ್ಲ. ಸರಿ,
ಅಲ್ಲಿ ಏನಾಗತ್ತೆ, ಒಬ್ರು ಆ ರೀತಿ ಹೇಳಿದಾಗ ಇನ್ನೊಬ್ರು ಕೂಡ ಹೇಳಲಿಕ್ಕೆ ಶುರು ಮಾಡ್ಬಿಡ್ತಾರೆ ಅಂತ ನಮಗೂ ಹೀಗೆ ಅನುಭವ ಆಯ್ತು. ಆದವರು ಹೇಳ್ತಾರೆ, ಆಗಿದ್ದವರು ಕೂಡ ಹೇಳ್ತಾರೆ ಅಲ್ವಾ. ಅದಕ್ಕಾಗಿ ಬಾಬಾ ಆರಂಭದಲ್ಲಿ ಸಾಕ್ಷಾತ್ಕಾರದ ಅನುಭವವನ್ನ ಮಾಡಿಸ್ತಿದ್ದಾರಂತೆ. ಇವಾಗ ಸಾಕ್ಷಾತ್ಕಾರದ ಅನುಭವವನ್ನ ನಿಲ್ಲಿಸಿದ್ದಾರೆ. ಅಂದ್ರೆ ಸಾಕ್ಷಾತ್ಕಾರ ಆಯ್ತು ಅಂದ ತಕ್ಷಣದಲ್ಲಿ ಅದು ಜ್ಞಾನ ಮಾರ್ಗ ಅಲ್ಲ. ಸ್ಪಷ್ಟವಾಗಿ ತಿಳ್ಕೊಳ್ಳಿ. ನಂಗೇನು ಬಣ್ಣ ಕಂಡುಬಿಡ್ತು ಅದು, ಯಾಕಂತಂದ್ರೆ ಬಣ್ಣ ಕಾಣ್ತು ಅಂದ್ರೆ ಪರಮಾತ್ಮ ಹೌದು ಅಲ್ವೋ? ಅಲ್ಲ. ಪರಮಾತ್ಮನಿಗೆ ಬಣ್ಣ ಇದೆಯಾ? ಇಲ್ಲ 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 ಕಿರಣ ಇದೆಯಾ? ಇಲ್ಲ ಅವನು ಕೃಷ್ಣನ? ಅಲ್ಲ ಅದು ಆಕಾರ ಆಗ್ತದೆ. ರಾಮನ? ಅಲ್ಲ ತಾನೆ. ಅಲ್ಲ, ಆಕಾರ ಆದ್ರೂ ಕೂಡ ಭಗವಂತನಲ್ಲಿ ಆ ಬಣ್ಣ ಇಲ್ವಲ್ಲ, ಆ ಕಲರ್ ಇಲ್ವಲ್ಲ, ಅವ್ ನಿರಾಕಾರ ತಾನೆ. ಅಂದ್ಮೇಲೆ ಅದು ಜ್ಞಾನ ಅಲ್ಲ, ಏನಾಯ್ತು? ಧ್ಯಾನ ಆಯ್ತು. ಅಂತಂದ್ರೆ ಅವನನ್ನ ಪಡ್ಕೊಳ್ಬೇಕು ಹೇಳುವಂತ ಒಂದು ತವಕ. ಧ್ಯಾನ ಅಂತಂದ್ರೆ ಬೇಕು 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 ಅಂತ ಅನ್ಸತ್ತಲ್ಲ, ಒಂದು ಅಟ್ರಾಕ್ಷನ್, ಆಕರ್ಷಣೆ, ಹಸಿವು ಅಲ್ವಾ? ಅವನು ಪಡಿಬೇಕು 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 ಅಂತ. ಆದ್ರೆ ಧ್ಯಾನ ಮಾರ್ಗದಿಂದ ಮುಂದೆ ಹೋಗಿ ಯಾವಾಗ ಜ್ಞಾನ ಸಿಗತ್ತೋ ಆವಾಗ ನಿಮ್ಮ ಆ ಮಾರ್ಗ ಕಂಪ್ಲೀಟ್ ಆಗತ್ತೆ. ಏನಾಗತ್ತೆ? ಕಂಪ್ಲೀಟ್. ಇಲ್ಲಿ ನಡ್ಕೊಂಡು ಹೋದಾಗ ತಿರುಪತಿ ಬೆಟ್ಟ ಹತ್ತತಾ ಹೋದಾಗ ಇನ್ನೊಂದು 25 ಮೆಟ್ಲಿದೆ, ಇನ್ನೊಂದು 5 ಮೆಟ್ಲಿದೆ, ಇನ್ನು 1 ಮೆಟ್ಲಿದೆ, ದರ್ಶನ ಆಗ್ಬಿಡ್ತದೆ ಹೇಳುವಂತ ಒಂದು ತವಕ, ತಲುಪುವಂತ ಒಂದು ಪ್ರಕ್ರಿಯೆ, ಅವನ ಬಗ್ಗೆ ಹೇಳುವಂತ ಒಂದು ಸೆಳೆತ, ಅವನಲ್ಲೇ ಮುಳುಗೋಗುವಂಥದ್ದು. ಅಂದ್ರೆ ಎಂಗೇಜ್ಮೆಂಟ್ ಆದಾಗ ಇನ್ನು ಮದ್ವೆ ಆಗ್ಲಿಲ್ಲ ಪತಿ ಜೊತೆಗೆ ಒಂದು ಸ್ತ್ರೀ ಹೇಗೆ ಕನಸು ಕಾಣ್ತಾಳಲ್ಲ ಹಾಗೆ. ಆದ್ರೆ ಪತಿ ಎದುರುಗಡೆ ಬಂದಾಗ ಜೀವನ ಮಾಡೋದೇ ಬೇರೆ, ಅದು ಪ್ರಾಕ್ಟಿಕ್ಯಾಲಿಟಿ. ಹಾಗೆ ಆದ್ಮೇಲೆ ಜ್ಞಾನ ಮಾರ್ಗದಲ್ಲಿ ದಯವಿಟ್ಟು ಧ್ಯಾನವನ್ನ ತರಬೇಡಿ. ಅದಕ್ಕಾಗಿ ಬಾಬಾ ಪುನಃ ಪುನಃ ಹೇಳ್ತಾರೆ, ಆದ್ಮೇಲೆ ಕಣ್ಣು ಬಿಟ್ಬಿಟ್ಟು ಯೋಗ ಮಾಡಿ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಜ್ಞಾನಕ್ಕಂತ ಕೂತ್ಕೊಂಡ್ಬಿಟ್ಟು ಧ್ಯಾನಕ್ಕೆ ಹೋಗ್ಬಿಡಬಾರ್ದು ಅಂತ. ಧ್ಯಾನ ನೀವು ತುಂಬಾ ಖುಷಿ ಕೊಡ್ತದೆ, ಯಾಕಂದ್ರೆ ಏನು ಮಾಡಿದ್ರು ಸುಮ್ಮನೆ ಕೂತ್ಕೊಂಡ್ರಾಯ್ತು. ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡಿರ್ತೀರಿ, ಆಮೇಲೆ ನಿದ್ದೆ ಬಂದ್ಬಿಡ್ತದೆ. ಏನು ಅನ್ನೋರೇ ಅಶರೀರಿ ಆಗ್ಬಿಡ್ತು. ಖಂಡಿತವಾಗ್ಲೂ ಅಶರೀರಿನೇ ಆಗಿರ್ತೀರಿ, ಅದು ರಾಜಯೋಗದಿಂದ ಅಲ್ಲ, ನಿದ್ರೆಯಿಂದ. ಯಾಕಂತಂದ್ರೆ ನಿದ್ರೆನೂ ಕೂಡ ಅಶರೀರಿ ಸ್ಥಿತಿ ಅಂತ ಹೇಳ್ತಾರೆ. ಯಾಕಂದ್ರೆ ಆತ್ಮ ಶರೀರದಿಂದ ಏನಾಗಿರ್ತದೆ? ಭಿನ್ನವಾಗಿರ್ತದೆ. ಶರೀರದ ಇಂದ್ರಿಯಗಳನ್ನು ಉಪಯೋಗ ಮಾಡದೇ ಇರುವಂತ ಕಾರಣದಿಂದ, ಮನ ಬುದ್ಧಿ ಸಂಸ್ಕಾರವನ್ನು ಉಪಯೋಗ ಮಾಡದೇ ಇರುವಂತ ಕಾರಣದಿಂದ ಹಗುರತೆ ಅನುಭವ ಆಗ್ತದೆ. ನಿದ್ರೆ ಮಾಡೋ ಮೊದಲು ಸುಸ್ತಾಗಿರ್ತದೋ ಆಗಿರಲ್ವೋ? ನಿದ್ರೆ ಮಾಡಿ ಎದ್ದ ಮೇಲೆ ಹಗುರತೆ ಅನುಭವ ಆಗತ್ತೋ ಆಗಲ್ವೋ? ಆಗತ್ತೆ. ಹಗುರತೆ ಅನುಭವ ಆಗತ್ತೆ. ಅದನ್ನೇ ಏನ್ ಮಾಡ್ತೀವಿ, ರಾಜಯೋಗದಿಂದ ಸಿಕ್ಬಿಟ್ಟಿದೆ ಅಂತ ತಿಳ್ಕೊಂಡ್ಬಿಡ್ತೀವಿ. ವಿಶೇಷವಾಗಿ ನಮ್ಮ ಅಕ್ಕಂದಿರು ಗುರುವಾರ ಬಾಬನ್ ಮನೆಗೆ ಹೋಗ್ಬೇಕು ಅಂತ ಬೆಳಿಗ್ಗೆ ಬೇಗ ಬೇಗ ಎದ್ದು ಬಿಟ್ಟು ಆಮೇಲೆ ಲೆಸ್ಟ್ ತಗೊಳ್ದೇನೆ ಸೀದಾ ಬಾಬನ್ ಮನೆಗೆ ಬಂದಿರ್ತಾರ. ಅಂದ್ಬಿಟ್ಟು ಕೂತ್ಕೊಳ್ತಾರೆ, ಬಿಸಿಲಲ್ಲಿ ಮೇಲ್ಗಡೆ ಫ್ಯಾನ್ ಹಾಕಿದಿರ್ತಾರೆ, ನಿಧಾನ ಕಣ್ಣು ಮುಚ್ಚುತ್ತಾರೆ. ಸರಿನಾ? ಯಾಕಂದ್ರೆ ಬೆಂಗಳೂರಿನಲ್ಲಿ ಧ್ವಂಸಂದ ಹೇಳುವಂತ ಊರಿನಲ್ಲಿ ಅಲ್ಲಿ ಬಟ್ಟೆ ಇದು ಗುರುವಾರದಿಂದ ಬರ್ತಾ ಇದ್ರು ಆತ್ಮಗಳು. 10 ಗಂಟೆಗೆ ಬಂದ್ರೆ 1 ಗಂಟೆವರೆಗೆ ಇರ್ತಾ ಇತ್ತು. ಸರಿನಾ? ಬರೋರು ಕುತ್ಕೊಂಡ್ಬಿಡೋರು. ಆಮೇಲೆ ಅಕ್ಕೋರು ಬಂದ್ಬಿಟ್ಟು ಏನೇನು ಅನುಭವ ಆಯ್ತು ಅಂತಂದ್ರೆ, ಒಬ್ರು ಹೇಳೋರು ಬಿಂದು ಸ್ಥಿತಿ, ಇನ್ನೊಬ್ರು ಅಶರೀರಿ ಸ್ಥಿತಿ ಹೇಳೋರು. ಅದು ಅವರನ್ನ ಮುಖ ನೋಡಿದ್ರೆ ಕಣ್ಣು ಮುಚ್ಕೊಂಡು ಹಿಂಗೆ ಜುಟ್ಕ ಹೊಡಿತಾ ಇದ್ರು. ಯಾರು ಜುಟ್ಕ ಚೆನ್ನಾಗಿ ಹೊಡಿತಾ ಇದ್ದಾರೋ ಅವ್ರು ಮೊದ್ಲು ಹೇಳ್ತಾರೋ ನಾನು ಅಶರೀರಿ ಆಗ್ಬಿಟ್ಟೆ ಅಂತ ಅಲ್ವಾ. ಅದಕ್ಕೆ ಆದ್ಮೇಲೆ ಧ್ಯಾನದಲ್ಲಿ ಇರುವಂಥದ್ದು ಜ್ಞಾನ ಅಲ್ಲ, ಅದು ಒಂದು ವಿಷಯ ಗೊತ್ತಿರ್ಲಿ. ಧ್ಯಾನದಲ್ಲಿ ಹೋದಾಗ್ಲೂ ಕೂಡ ನಿಮ್ಗೆ ಪರಮಾತ್ಮ ಅನುಭೂತಿ ಆಗ್ತದೆ. ಆಗ್ತದಾಗಲ್ವ? ಆಗತ್ತೆ. ಯಾಕಂದ್ರೆ ನೀವು ಯಾರ ಜೊತೆಗೆ ಜೋಡಣೆ ಆಗಿರ್ತೀರಿ? ಪರಮಾತ್ಮ ಜೊತೆಗೆ ಜೋಡಣೆ ಆಗಿರುವಂತ ಕಾರಣದಿಂದ ಸಮ ಪರ್ಸಂಟೇಜ್ ಅಲ್ಲಿ ನಿಮ್ಗೆ ಏನಾಗ್ತದೆ? ಅನುಭೂತಿ ಆಗ್ತದೆ. ಆದ್ರೆ ಅದು ಯಥಾರ್ಥತೆ ವಿಧಿವತ್ ಅಲ್ಲ. ಅದಕ್ಕಾಗಿ ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದುಕೊಂಡು ಈ ಪ್ರಪಂಚದಿಂದ ಭಿನ್ನವಾಗಿ ಮನಸ್ಸನ್ನ ಪರಮಾತ್ಮನಲ್ಲಿಟ್ಟು ಪರಮಾತ್ಮನಲ್ಲಿರುವಂತ ಸಪ್ತಗುಣಗಳ ಅನುಭವ ಆದಾಗ ಮಾತ್ರ, ಅಥವಾ ನಿಮ್ಮ ಮೂಲಕ ಆ ಸಪ್ತಗುಣಗಳು ಹೊರಗಡೆ ಹೋದಾಗ ಮಾತ್ರ ಅದ್ಯಾವುದು? ಜ್ಞಾನ ಮಾರ್ಗ. ಓಕೆ. ಧ್ಯಾನ ಮಾರ್ಗದಲ್ಲಿ ಭಗವಂತ ಜೊತೆಯಲ್ಲಿ ಇರ್ತೀರಿ, ಆದ್ರೆ ನಿಮ್ಮ ಮತ್ತು ಭಗವಂತನ ಮಧ್ಯದಲ್ಲಿ ಏನಿರ್ತಾರೆ ಅಂತಂದ್ರೆ ಒಂದೇ ಶಬ್ದ, ಒಂದೇ ಆಕಾರ, ಗಾಯನ, ಪಠನ, ದರ್ಶನ, ಏನಾದ್ರೂ ಒಂದು ಇರ್ತದೆ. ಆದ್ಮೇಲೆ ನಾವು ಭಗವಂತನ ಜೊತೆ ಸಂಬಂಧ ಇಡುವಂಥದ್ದು ದರ್ಶನ ಮಾಡ್ಲಿಕ್ಕ, ಗುಣಗಾನ ಮಾಡ್ಲಿಕ್ಕ, ವರ್ಣನೆ ಮಾಡ್ಲಿಕ್ಕೋ, ಹೊಗಳಲಿಕ್ಕೋ
ಅಳಲಿಕ್ಕೋ. ಯಾವುದಕ್ಕೂ ಅಲ್ಲ. ಡಾಕ್ಟರ್ ಹತ್ರ ಹೋಗ್ತಿರಲ್ಲ, ಯಾಕೆ ಹೋಗ್ತೀರಿ ಡಾಕ್ಟರ್ ಹತ್ರ? ಕಾಯಿಲೆ ವಾಸಿ ಆಗಿ. ಕಾಯಿಲೆ ವಾಸ. ಅಲ್ಲಿ ಕಾಯಿಲೆ ಹೋಗ್ಬಿಟ್ಟು ವಾಸಿ. ಹಾಸ್ಪಿಟಲ್ ಸುಮ್ಮನೆ ದೂರದಲ್ಲಿ ನಿಂತ್ಕೊಂಡ್ಬಿಟ್ಟು ಹಾಸ್ಪಿಟಲ್ ನೋಡ್ತಾ ಕುತ್ಕೊಂಡ್ಬಿಡಿ, ಕಾಯಿಲೆ ವಾಸಿ ಆಗತ್ತಾ? ಆಗಲ್ಲ. ಹಾ. ಡಾಕ್ಟರ್ ರೂಮಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಡಿ, ಕಾಯಿಲೆ ವಾಸಿ ಆಗತ್ತಾ? ಆಗಲ್ಲ. ಇಲ್ಲ. ಡಾಕ್ಟರ್ ಬರ್ತಾರೆ, ಅವ್ರನ್ನ ನೋಡ್ತಾ ಕುತ್ಕೊಂಡ್ಬಿಡಿ, ಕಾಯಿಲೆ ವಾಸಿ ಆಗತ್ತಾ? ಇಲ್ಲ. ನಿಮ್ ಕಾಯಿಲೆಯನ್ನು ಡಾಕ್ಟರ್ ಹತ್ರ ಹೇಳ್ತಾ ಕುತ್ಕೊಳ್ಳೋದು, ಕಾಯಿಲೆ ವಾಸಿ ಆಗತ್ತಾ? ಇಲ್ಲ. ಡಾಕ್ಟರ್ ನಿಮ್ಮ ಹತ್ರ ಮಾತಾಡ್ತಾ ಇರ್ತಾರೆ, ಕಾಯಿಲೆ ವಾಸಿ ಆಗತ್ತಾ? ಇಲ್ಲ. ಮತ್ತೆ ಕಾಯಿಲೆ ವಾಸಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಡಾಕ್ಟರ್ಗೆ ಇಂಜೆಕ್ಷನ್ ತಗೋಬೇಕು. ಅವರು ಮಾತ್ರೆ ಕೊಡಬೇಕು, ಆ ಮಾತ್ರೆ ಶರೀರದ ಒಳಗಡೆಗೆ ಹೋಗಬೇಕು. ಅವಾಗ ಏನಾಗ್ತದೆ? ವಾಸಿ ಆಗುತ್ತೆ. ಆಶೆ ಹೌದಲ್ವಾ? ಹಾಗೆ ಭಗವಂತನ ಶಕ್ತಿ ಆತ್ಮದ ಒಳಗಡೆ ಹೋಗ್ಬೇಕಲ್ವಾ? ಹೌದು. ಗರ್ಮೇಂದ್ರದ ಒಳಗಡೆ ಹೋಗ್ಬೇಕಲ್ವಾ? ಅವಾಗ್ಲೇ ತಾನೇ ನಮ್ಗೆ ಏನಾಗತ್ತೆ? ಅನುಭವ ಅನುಭೂತಿ ಹೇಳುವಂಥದ್ದು ಆಗತ್ತೆ. ಯಾವಾಗದಾಗತ್ತೋ ಅದಕ್ಕೆ ಏನ್ ಹೇಳ್ತಾರೆ? ಜ್ಞಾನ ಮಾರ್ಗ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು. ಈಗ ಭಗವಂತನ ಶಕ್ತಿ ಒಳಗಡೆಗೆ ಏನಾಗಿದೆ? ಪ್ರವಾಹ ಆಗ್ತಾ ಇದೆ. ಆ ಕಾರಣದಿಂದ ನನಗೇನು ಅನುಭವ ಆಗ್ತಾ ಇದೆ? ಶಾಂತಿ, ಸುಖ, ಪರಮಾತ್ಮನಲ್ಲಿರುವಂತ ಆ ದಿವ್ಯ ಗುಣಗಳ ಅನುಭವ ಆಗ್ತಾ ಇದೆ ಅಂತ ನನಗೇನಾಗ್ಬೇಕು? ಅನುಭವ ಆಗಬೇಕು. ಅವಾಗ ನಿಮ್ಗೆ ಗೊತ್ತಾಗತ್ತೆ ಭಗವಂತ ಯಾರು. ಆ ಮೌಂಟ್ ಅಬುಗೆ ಹೋದಾಗ ನಮ್ಗೆ ಅನುಭವ ಆಗತ್ತಲ್ವಾ? ಆದ್ರೆ ಅದು ನಮ್ಮ ಪರಿಶ್ರಮದಿಂದ ಆಗಿರೋದಿಲ್ಲ, ಬೇರೆಯವರು ರೆಡಿ ಮಾಡಿರ್ತಾರೆ. ನಾವೇನ್ ಮಾಡ್ತೀವಿ? ಅದನ್ನು ಸ್ವೀಕಾರ ಮಾಡ್ತೀವಿ ಅಷ್ಟೇ. ಬೇರೆಯವರು ಮಾಡಿರುವಂತ ಅಡಿಗೆಯನ್ನು ನಾವು ಸ್ವೀಕಾರ ಮಾಡ್ತೀವಿ. ಆದ್ಮೇಲೆ ಆ ಬಾಬನ ಮಗು ಆದ್ಮೇಲೆ ಭಕ್ತಿ ಮಾರ್ಗದ ಧ್ಯಾನವನ್ನ ಕಡಿಮೆ ಮಾಡ್ತಾ ಮಾಡ್ತಾ ಜ್ಞಾನ ಮಾರ್ಗದಲ್ಲಿರುವಂತ ಧ್ಯಾನವನ್ನೂ ಕೂಡ ಏನ್ ಮಾಡ್ಬೇಕು? ಕಡಿಮೆ ಮಾಡ್ಬೇಕು. ತುಂಬಾ ಜನ ಏನ್ ಹೇಳ್ತಾರೆ ಅಂತಂದ್ರೆ, ಅಣ್ಣವ್ರೆ ನಿಮ್ಮ ಮೂಲಕ ಬಾಬಾ ಏನ್ ಜ್ಞಾನ ಹೇಳ್ತಿದಾರೆ ಸರಿಯಾಗಿ ಅರ್ಥ ಆಗ್ತದೆ, ಅದ ನಮ್ಗೆ ಯೋಗ ಮಾಡ್ಲಿಕ್ಕೇ ಆಗೋದಿಲ್ಲ. ಯಾಕೆ? ಹಾಡ್ ಬೇಕೇ ಬೇಕು, ಫೋಟೋ ಬೇಕೇ ಬೇಕು, ಪೀಸ್ ಆಫ್ ಮೈಂಡ್ ಚಾನೆಲ್ ಬೇಕೇ ಬೇಕು, ಕಾಮೆಂಟ್ರಿ ಬೇಕೇ ಬೇಕು. ಹಾಗೆ ಇದು ಧ್ಯಾನ ಮಾರ್ಗ ಆಯ್ತು, ಜ್ಞಾನ ಮಾರ್ಗ ಆಯ್ತು. ಧ್ಯಾನ. ಧ್ಯಾನ. ನಿಮ್ಮ ಅಮ್ಮನ ಪ್ರೀತಿ ಬೇಕೋ ಬೇಡವಾ ನಿಮ್ಗೆ? ಬೇಕು. ಅಮ್ಮ ಏನು ಮನೆ ನೆನ್ಪು ಮಾಡ್ತಿದಾರದ ಅಮ್ಮ ಅಂತ ಹೇಳ್ತಾರ? ಇಲ್ಲ. ಅಮ್ಮ ಕೊಟ್ಟಿರುವಂತ ಬಂಗಾರ ನೆನಪು ಮಾಡ್ತದ ಅಮ್ಮ ಅಂತ ಹೇಳ್ತಾರ? ಇಲ್ಲ. ಅಮ್ಮ ಕೊಟ್ಟಿರೋ ಸೀರೆ ಉಟ್ಕೊಂಡದಕ್ಕೆ ಅಮ್ಮ ಅಂತ ಹೇಳ್ತಾರ? ಇಲ್ಲ. ಅಮ್ಮ ನೋಡ್ತಾ ಇದ್ರ ಅಮ್ಮ ಅಂತ ಹೇಳ್ತಾರ? ಇಲ್ಲ. ಅಮ್ಮನ ಹತ್ರ ಮಾತಾಡ್ತಾ ಇದ್ರ ಅಮ್ಮ ಅಂತ ಹೇಳ್ತಾರ? ಇಲ್ಲ. ಮತ್ತೆ ಅಮ್ಮ ಅಂದ್ರೆ ಯಾರು? ಪ್ರೀತಿ. ಅಮ್ಮನ ಬಡಿಲಲ್ಲಿ ಕುತ್ಕೊಂಡಾಗ ಅಮ್ಮ ಹೇಳುವಂತ ಆತ್ಮದಿಂದ ಅಮ್ಮನ ಪ್ರೀತಿ ಏನಾಗ್ಬೇಕು? ಹೊರಗಡೆಗೆ ಭಾವನೆಗಳು, ಸಂಬಂಧಗಳು ಬಂದು ಅದನ್ನು ನೀವು ಅನುಭವಿಸಿದಾಗ ದಟ್ ಇಸ್ ಅಮ್ಮ ಅಲ್ವಾ? ಹಾಗೆ ಆತ್ಮೀಯರೇ, ಜ್ಞಾನ ಮಾರ್ಗ ಅಂತಂದ್ರೆ ಭಗವಂತನಲ್ಲಿ ಏನು ಸಪ್ತ ಗುಣಗಳಿದ್ದಾವೆ, ಆ ಗುಣ ಮಾತ್ರ ನನಗೆ ಅನುಭವ ಆಗ್ಬೇಕು. ಆ ಸಮಯದಲ್ಲಿ ಕೇವಲ ನಾನು ಆತ್ಮನಾಗಿರಬೇಕು, ಹೊರತು ಶರೀರ ಆಗ್ಬಾರ್ದು. ಯಾಕೆ ಶರೀರ ಆಗ್ಬಾರ್ದು ಅಂತಂದ್ರೆ, ಶರೀರ ಅಂತ ತಿಳ್ಕೊಂಡ ತಕ್ಷಣದಲ್ಲಿ ಬಾಬನ ಹತ್ರ ನಾವೇನ್ ಮಾಡ್ತೀವಿ? ಶರೀರಕ್ಕೆ ಸಂಬಂಧಪಟ್ಟದ ವಿಚಾರದ ಬಗ್ಗೆನೆ ಏನ್ ಮಾಡ್ತೇವೆ? ಹೇಳ್ತಾ ಇರ್ತೀನಿ. ಬೇಡೋದು, ಕೂಗೋದು, ಹೇಳೋದು. ಅಳೋದು, ಬೊಬ್ಬೆ ಹಾಕೋದು ಎಲ್ಲನೂ ಮಾಡಿ ಶುರು ಮಾಡ್ಬಿಡ್ತೀವಿ. ಅವಾಗ ಅದರ ಬಗ್ಗೆ ನೀವು ಮಾತಾಡ್ತಾ ಇದ್ದಿದ್ರೆ ಅವಾಗ ನಿಮ್ಮ ಸಮಸ್ಯೆಗೆ ಹೆಂಗ್ ಪರಿಹಾರ ಸಿಗ್ತದೆ? ಸರಿ, ಡಾಕ್ಟರ್ ಕೆಲಸ ಏನು? ಇಂಜೆಕ್ಷನ್ ಕೊಡೋದು, ಮಾತ್ರೆ ಕೊಡೋದು. ಕಾಯಿಲೆ ಗುಣಪಡಿಸೋದು. ಹೌದಾ? ಡಾಕ್ಟರ್ ಪರಿಚಯ ಆಗ್ತಾ ಆಗ್ತಾ ಸ್ವಲ್ಪ ಕ್ಲೋಸ್ ಆಗ್ತಾರ ಅವ್ರು, ಸರಿನಾ? ಅವಾಗ ಡಾಕ್ಟರ್ ತಗೋಬಿಟ್ಟು ಕ್ಲಿನಿಕಲ್ ಕೂತ್ಕೊಂಡು, ಡಾಕ್ಟ್ರೇ ನನ್ನ ಮಗಳದ್ದು SSLC ಆಗಿದೆ, ಇಂಥ ಕಾಲೇಜಿಗೆ ಸೇರಿಸ್ತಾ ಇದ್ದೇನೆ, ಇಂಥ ಹಾಸ್ಟೆಲ್ ಸೇರ್ತಾ ಇದ್ದೇನೆ, ಇನ್ನೊಂದು ಮಗಳ ಮದುವೆ ಇದೆ, ನೀವು ಅದಕ್ಕೆ ಬರಬೇಕು, ತವ್ರ ಮನೆಗೆ ಬಂದಿದ್ದಾರೆ, ಡೆಲಿವರಿ ಆಗಿದೆ, ಮಾತಾಡ್ತಾ ಕೂತ್ಕೊಳ್ಳಿ. ಯಾರ ಹತ್ರ? ಡಾಕ್ಟರ್. ನೀವು ಪೇಷಂಟು ಅಂತ ಬಿಟ್ಟು ಅವ್ರೇನ್ ಮಾಡ್ತಾರೆ? ನಿಮ್ಮ ಹತ್ರ ಮಾತಾಡ್ತಾರೆ. ಹಾಗಂತ ಇಷ್ಟೆಲ್ಲ ಮಾತಾಡಿದಾಗ ನೀವು ಡಾಕ್ಟರ್ ಹತ್ರ ಏನ್ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಂಡ್ರ? ಇಲ್ಲ. ಇಲ್ಲ. ಮತ್ತೆ ಭಗವಂತನ ಹೋಗ್ಬಿಟ್ಟು ನಿಮ್ಮ ಮಕ್ಕಳು ಸುದ್ದಿ ಯಾಕೆ ಮಾತಾಡ್ತೀರಿ? ಅತ್ತೆ ಸುದ್ದಿ ಯಾಕೆ ಮಾತಾಡ್ತೀರಾ? ಶರೀರಧಾರಿಗಳ ವಿಷಯ ಯಾಕೆ ಮಾತಾಡ್ತೀರಿ? ಮಾತಾಡ್ಬೇಕು, ಮಾತಾಡಬಾರ್ದು? ಮಾತಾಡುವುದು. ಮಾತಾಡಿದ್ರೆ ಅದೇನು? ಧ್ಯಾನ. ಆ ಧ್ಯಾನ. ಧ್ಯಾನ ಮಾರ್ಗ.
ಅಂದ್ರೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಿರ್ಬೇಕು ಆತ್ಮೀಯರೇ, ನಮ್ಗೆ ಸಿಕ್ಕಿರುವಂತ ಸಮಯನೇ ತುಂಬಾ ಕಡಿಮೆ ಅಲ್ವಾ? ಹೌದು. ಭಗವಂತ ನಮ್ಗೆ ಸ್ವಲ್ಪ ಸಮಯನೇ ಸಿಕ್ಕಿದ್ರೆ ಸಂಪೂರ್ಣವಾಗಿ ನಾವೇನ್ ಮಾಡ್ಬೇಕು, ಅವನ ಶಕ್ತಿಯನ್ನ ಪಡ್ಕೊಳ್ಬೇಕೇ ಹೊರ್ತು ನನ್ನ ಮನಸ್ಸು ಬುದ್ಧಿಯನ್ನ ಬೇರೆ ಕಡೆಗೆ ಇಡಬಾರದು. ದಯವಿಟ್ಟು ಆತ್ಮೀಯರೇ, ನಿಮ್ಮ ಈಶ್ವರ ಜೀವನದ ಸಾಧನೆಯಲ್ಲಿ ಪುರುಷಾರ್ಥದಲ್ಲಿ ಚೆಕ್ ಮಾಡ್ಕೊಳ್ಳಿ. ನಾನು ಜ್ಞಾನಿ ಅಂತ ಹಣೆಪಟ್ಟಿಯನ್ನು ಹಾಕೊಂಡ್ಬಿಟ್ಟು ಧ್ಯಾನ ಮಾರ್ಗದಲ್ಲಿ ಮುಂದುವರಿತಾ ಇಲ್ಲ ತಾನೇ? ಸರಿ. ಅಣ್ಣಾರೆ ಒಂದ್ಸಂತೆ ಹಾ ಅಣ್ಣಾರೆ ನಾವು ಹಾ ತಂದೆಯನ್ನ ನಿರಾಕಾರನನ್ನ ಸರ್ವ ಸಂಬಂಧದ ಅನುಭವ ಮಾಡುವಾಗ ಹಾ ತನ್ ಅವಾಗ ತಂದೆ ತಾಯಿ ಅಂತ ಹೇಳೆಲ್ಲ ಅನುಭವ ಮಾಡ್ತಿರ್ತೀವಲ್ವಾ, ಅದು ಹಾ ಯಾವ ರೀತಿ ಮಾರ್ಗ ಆಗುತ್ತದೆ? ಹಾ ಆಕ್ಚುಲಿ ಬಾಬಾ ಹೇಳ್ತಾರೆ, ಮೂಲ ಸ್ವರೂಪದಲ್ಲಿ ಅದನ್ನು ಕೂಡ ಬೇಕಾಗಿಲ್ಲ, ಸರ್ವ ಸಂಬಂಧನೂ ಕೂಡ ಏನಾಗಿಲ್ಲ, ಬೇಕಾಗಿಲ್ಲ. ನೀವು ಮುಂದಕ್ಕೆ ಹೋಗ್ತಾ 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 ಹೋದಾಗ ಅದೆಲ್ಲ ಏನು ಅಂದ್ರೆ ಒಂದೊಂದೊಂದೊಂದೊಂದೊಂದು ಹಂತ. ಯಾವುದು? ಭಗವಂತನ ಪಡ್ಕೊಳ್ಳಿಕ್ಕೆ ಸರ್ವ ಸಂಬಂಧ ಇರಬಹುದು, ತಂದೆಯಾಗಿ, ಗುರುವಾಗಿ, ಶಿಕ್ಷಕನಾಗಿ. ಓಕೆ, ನೋಡಿ ಅಂದ್ರೆ ಆತ್ಮೀಯ, ಬೇರೆ ಒಂದ್ ಸಂಬಂಧ ಒಂದ್ ಸೆಕೆಂಡ್ ಇರಿ, ಒಂದ್ ನಿಮಿಷ. ಅವ್ರ ಪ್ರಶ್ನೆ ಇದೆಯಲ್ವಾ? ನೀವೆಲ್ಲ ಯಾರು? ಆತ್ಮ ಎಲ್ಲ ಆತ್ಮಗಳು. ಹೌದಾ? ಆತ್ಮ ಹ್ಮ್. ತಾಯಿನ, ಅಲ್ಲ. ಅಲ್ಲ, ತಂದೆನ, ತಾಯಿ ಅಲ್ಲ. ತಾಯಿನ? ತಾಯಿ ಆಗೋದು ಶರೀರ, ಹೌದಾ? ಶರೀರ, ಹೌದು. ಹೌದು. ಜನ್ಮ ಕೊಡೋದು ಶರೀರನೋ ಆತ್ಮನೋ? ಬೇರೆ. ಜನ್ಮ ಕೊಡೋ ಶರೀರ. ಶರೀರ ಶರೀರ. ತಾನೆ. ಅವಾಗ ತಾಯಿ ಆಗೋದು ಶರೀರ ತಾನೆ. ಹೌದು. ಹೌದು. ಅತ್ತೆ ಸೊಸೆ, ಆತ್ಮ ನೋಡ್ಕೊಂಡು ಅತ್ತೆ ಸೊಸೆ ಅಂತ ನಾವ್ ಹೇಳ್ತೀವಾ? ಇಲ್ಲ. ಇಲ್ಲ. ಇಲ್ಲ ಅನ್ನಲ್ಲ, ಶರೀರದ ಅನ್ನಲ್ಲ. ಆಧಾರ ತಾನೆ. ಅತ್ತೆ ಸೊಸೆ, ಅಣ್ಣ ತಮ್ಮ, ಚಿಕ್ಕಪ್ಪ ದೊಡ್ಡಪ್ಪ, ಈ ಎಲ್ಲ ಸಂಬಂಧವನ್ನ ನೀವು ಇಟ್ಟಿರೋದು ಅದು ಶರೀರಕ್ಕೋ ಆತ್ಮಕ್ಕೋ? ಶರೀರ. ಶರೀರ. ಶರೀರಕ್ಕೆ, ಶರೀರಕ್ಕೆ. ಆತ್ಮಕ್ಕೆ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಇಲ್ಲ ತಾನೆ. ಆತ್ಮನ ಎಲ್ಲರೂ ಸರಿಸಮಾನ. ಅಲ್ಲಿ ಹಿಂದೂ, ಮುಸ್ಲಿಂ, ಶ್ರೀಮಂತರು, ಬಡವರು, ಸ್ತ್ರೀ, ಪುರುಷ, ಪಾಕಿಸ್ತಾನ, ಭಾರತ ಏನಾದ್ರು ಇದೆಯಾ ಅಲ್ಲಿ? ಇಲ್ಲ. 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 ಭಗವಂತ ಇಲ್ಲ. ಹೇಳ್ತಾರೆ ಪರಮಾತ್ಮ ಮತ್ತು ಆತ್ಮನಿಗೂ ಕೂಡ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಸರ್ವ ಆತ್ಮಗಳು, ಪ್ರಾಣಿ ಪಕ್ಷಿಗಳ ಆತ್ಮಗಳು, ಎಲ್ಲಾ ಆತ್ಮಗಳು ಒಂದೇ ರೀತಿ, ಎಲ್ಲ ನಿರಾಕಾರನೇ. ಭಗವಂತನಲ್ಲಿ ಶಕ್ತಿ ಜಾಸ್ತಿ ಇರ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಮೂಲ ಸ್ವರೂಪದಲ್ಲಿ ನಾವೆಲ್ಲರೂ ಏನು? ಆತ್ಮಗಳು. ಆತ್ಮಗಳು ತಾನೆ. ಇಲ್ಲಿ ಸರ್ವ ಸಂಬಂಧ ಯಾಕೆ ಇಡ್ತಾರೆ ಅಂತಂದ್ರೆ, ನಿಮ್ಗೆ ಶಾರೀರಿಕವಾಗಿ ಸಂಬಂಧವನ್ನು ಇಟ್ಟು 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 ಪ್ರಾಕ್ಟೀಸ್ ಆಗಿರೋದಕ್ಕೆ ಏನ್ ಬಾಬಾ ಹೇಳ್ತಾರೆ, ಹ್ಮ್. ಅದನ್ನು ಅಂಬಿಗನಾಗಿ ಬೇಕಾದ್ರೆ ಬಂದಿದ್ದೇನೆ ಅಂತ ಹೇಳ್ತಾರೆ. ಹೌದಕ್ಕೋರೆ ಎಲ್ಲ ಎಲ್ಲ ಹೇಳ್ತಾರಕ್ಕೋರೆ. ಯಾಕೆ ಹೇಳ್ತಾರೆ ಅಂತಂದ್ರೆ, ಆ ಮೂಲಕ ಅಲ್ಲಿ ಹೋಗಿ ಅಂತ. ಎಲ್ಲಿ? ನಿರಾಕಾರಕ್ಕೆ. ಭಗವಂತನ ಹತ್ರ. ಚಿಕ್ಕ ಮಕ್ಕಳಿಗೆ ನಾನು ಸ್ಕೂಲಿಗೆ ಹೋಗೋಣ, ಅಯ್ಯೋ ಹೋಗಲ್ಲಪ್ಪ, ದೊಡ್ಡವನಾದ್ಮೇಲೆ ತುಂಬಾ ಸಂಪಾದನೆ ಮಾಡ್ಬೋದು, ಡೈರಿ ಮಿಲ್ಕ್ ಬೇಕಾದಷ್ಟು ತಿನ್ಬೋದು, ಐಸ್ ಕ್ರೀಮ್ ತಿನ್ಬೋದು, ಹೋಗಪ್ಪ ಪುಟ ಅಂತ ಕಳಿಸ್ತಾರೆ ತಾನೆ. ಹ್ಮ್. ಹಾಗೆ ಇಲ್ಲಿ ಏನಾಗತ್ತೆ, ಆ ಸಂಬಂಧದ ರೂಪದಲ್ಲಿ ಆದ್ರೂ ನನ್ನನ್ನು ನೆನಪು ಮಾಡಿ. ಸತ್ಯುಗದಲ್ಲಿ ಕಿರೀಟ ಸಿಗ್ತದೆ ಆದ್ರೂ ನೆನಪು ಮಾಡಿ. ವಿಕರ್ಮ ವಿನಾಶ ಆಗ್ತದೆ ಆದ್ರೂ ನೆನಪನ್ನ ಮಾಡಿ. ಅಲ್ಲ, ಇದು ರಾಜನ ಧ್ಯಾನ ಆಯ್ತಾ ಮತ್ತೆ ಜ್ಞಾನ ಆಯ್ತಾ ಅಂತ? ಅದು ಆಕ್ಚುಲಿ ಏನು ಅಂತಂದ್ರೆ, ಒಂದು ಲೆಕ್ಕದಲ್ಲಿ ಮಧ್ಯೆ ಒಂದು ಸಂಬಂಧವನ್ನ ಎಡಿಷನ್ ಮಾಡಿದ್ರಲ್ವಾ ನೀವು, ಅದನ್ನು ಕೂಡ ಸ್ಪಷ್ಟವಾದ ರಾಜಯೋಗ ಅಲ್ಲ. ಸ್ಪಷ್ಟವಾದ ರಾಜಯೋಗ ಏನ್ ಹೇಳ್ತಾರೆ? ಅಪನೇಕೋ ಆತ್ಮ ಸಮಜ್. ಆತ್ಮ ಸಮಜ್ ಅಂತಂದ್ರೆ ಯಾರು? ಪರಮಾತ್ಮ. ಅಪನೇಕೋ ಆತ್ಮ ಸಮಜ್ ಅಂತಂದ್ರೆ ಏನು? ನಿಮ್ಮ ಅಪನೆ ಅಂದ್ರೆ ನಾನು ಆತ್ಮ ಒಂದು ಶಕ್ತಿ ಅಷ್ಟೇ, ಹ್ಮ್. ಇನ್ನು ನಿರಾಕಾರ ಶಕ್ತಿ ಅಷ್ಟೇ. ಅಪನೇಕೋ ಆತ್ಮ ಸಮಜ್ ಮುಜ್ ಬಾಪು ಯಾದ್ ಕರೋ. ನೀವು ಆತ್ಮ ಅಂತ ತಿಳ್ಕೊಂಡು ಯಾರು ನೆನ್ಪು ಮಾಡ್ಬೇಕು ಅಂತ ಹೇಳ್ತಾರೆ ಬಾಬಾ? ಪರಮಾತ್ಮ. ಬಾಪ್ ಅಂತ ಆರಂಭದಲ್ಲಿ ಹೇಳ್ತಾರೆ, ತಂದೆ ಅಂತ ಹೇಳ್ತಾರೆ. ಆದ್ರೆ ಒಂದು ಸಲ ನೀವು ಮನಸ್ಸನ್ನ ಬಾಬಾನಲ್ಲಿ ಇಟ್ಟ ಮೇಲೆ, ಶಕ್ತಿಯ ಅನುಭವ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ, ಅವಾಗ ತಂದೆ ಅಂತ ನೆನಪು ಇರ್ತದ ನಿಮ್ಗೆ? ಇಲ್ಲ. ನಿಮ್ಮ ತವರು ಮನೆಗೆ ಹೋದಾಗ ನಿಮ್ಮ ತಂದೆ ಮಾವಿನ ಹಣ್ಣು ಕೊಡ್ತಾರೆ. ಏನ್ ಕೊಡ್ತಾರೆ? ಮಾವಿನ ಹಣ್ಣು. ಮಾವಿನ ಹಣ್ಣು ತುಂಬಾ ಇಷ್ಟ. ಮಾವಿನ ಗಿಡ ಹಾಕಿದ್ಯಾರು? ಅಪ್ಪ. ಬೆಳೆಸಿದ್ಯಾರು? ಅವರೇ. ಕೊಟ್ಟಿದ್ಯಾರು? ಕೊಟ್ಟಿದ್ದು ಅವರೇನೆ. ನಿಮ್ಗೇನ್ ಬೇಕು? ರುಚಿ. ಹಣ್ಣಿನ ರುಚಿ. ರುಚಿ. ಮಾವಿನ ಹಣ್ಣು ನಾಲ್ಗೆ ಮೇಲೆ ಇಟ್ಟಾಗ ರುಚಿ ಅನುಭವ ಮಾಡ್ಬೇಕಾದ್ರೆ ಅಪ್ಪ ಬರ್ತಾರ? ಇಲ್ಲ. ಬರಲ್ಲ. ಬರಲ್ಲ. ಅವಾಗ ಏನಿರ್ತದೆ? ರುಚಿ ಮಾತ್ರ ಇರ್ತದೆ. ಅಲ್ಲಿ ಹೋಗುವವರೆಗೆ ಮಧ್ಯದಲ್ಲಿ ಅಪ್ಪ ಬೇಕಲ್ವಾ? ಅಲ್ಲಿಂದ ಇಲ್ಲಿ ಕೊಡ್ಲಿಕ್ಕೆ ಅಪ್ಪ ಬೇಕು ಅಲ್ವಾ? ಫೈನಲ್ ರುಚಿಲಿ ಅಪ್ಪ ಬರ್ತಾರ ಅಲ್ಲಿ? ತಿನ್ನೋಂತವ್ ನಾವೇನೆ. ಅಲ್ಲಿ ಏನಿರ್ತದ? ಅನುಭವ ಮಾತ್ರ ಇರ್ತದೆ. ಹೌದು.
ಅದಕ್ಕೆ ಬಾಬಾ ಫೈನಲ್ ಹೇಳ್ತಾರೆ, ನಷ್ಟ ಮೋಹ ಸ್ಮೃತಿ ಸ್ವರೂಪ, ಕೇವಲ ಸಪ್ತಗುಣಗಳು. ನೀವು ಬೇರೆಯವ್ರಿಗೆ ಆ ಸಪ್ತಗುಣಗಳನ್ನು ಕೊಡ್ಲಿಕ್ಕೆ ಏನ್ ಮಾಡಬೇಕು? ನಿಮಿತ್ತವಾಗಬೇಕು. ಈಗ ಡೈರೆಕ್ಟ್ ಆಗಿ ಹೋಗ್ಲಿಕ್ಕೆ ಆಗದಿದ್ದಾಗ ಬಾಬಾ ಏನ್ ಮಾಡ್ತಾರೆ? ಸಂಬಂಧವನ್ನು ಎಡಿಷನ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಯಲ್ಲಿ ಯಾರು ಪತಿಯಾಗಿ ಪತ್ನಿಯಾಗಿ ಮಕ್ಕಳಾಗಿದ್ದಾರೆ, ಹಾ ಅವ್ರ ಆತ್ಮನೋ ಶರೀರನೋ? ಆತ್ಮಗಳು ಶರೀರವಾಗಿ ಬಂದು ಸಂಬಂಧ ಹೌದಾ? ಜೋಡಿಸಿದ್ದಾರೆ. ಲೆಕ್ಕಾಚಾರದ ಆತ್ಮಕ್ಕೂ ಶರೀರಕ್ಕೋ? ಆತ್ಮ ಆತ್ಮಕ್ಕೆ ಪತಿ ಪತ್ನಿ ನಡುವೆ ಲೆಕ್ಕಾಚಾರ ಇದೆಯೋ, ಆತ್ಮದ ನಡುವೆ ಲೆಕ್ಕಾಚಾರ ಇದೆಯೋ? ಆತ್ಮಗಳ ಜೊತೆ ಆತ್ಮದ ನಡುವೆ. ಹೌಲ್ವಾ? ಆದ್ರೆ ಮಧ್ಯದಲ್ಲಿ ನಾವ್ ಯಾವ್ದನ್ನ ಸೇರಿಸ್ಕೊಂಡಿದೀವಿ? ಶರೀರ ಸಂಬಂಧಗಳನ್ನು ಸೇರಿಸ್ಕೊಂಡಿದ್ದೀವಿ. ಪತಿ ಪತ್ನಿ ಸ್ತ್ರೀ ಪುರುಷ ಅಂತ ಬಿಟ್ಟು ಸೇರಿಸ್ಕೊಂಡಿದ್ದು ನಾವಿದ್ದು. ಇದು ಜ್ಞಾನನೋ ಅಜ್ಞಾನನೋ? ಅಜ್ಞಾನ ಅಜ್ಞಾನ ತಾನೆ. ಅಲ್ಲಿಂದ ಹೊರಗಡೆ ಬರ್ಬೇಕೋ ಬೇಡವೋ? ಬರ್ಬೇಕು. ಅಲ್ವಾ? ಬರಬೇಕು. ಅದಕ್ಕಾಗಿ ಬರ್ಬೇಕು. ಹೇಳ್ತಾರೆ, ಒರಿಜಿನಲಿ ಜ್ಞಾನ ಯಾವಾಗ್ಲೂ ನಿರಾಕಾರ ರೂಪದಲ್ಲೇ ಇರ್ತದೆ. ಮೂಲ ಜ್ಞಾನ ಏನಿರ್ತದೆ? ನಿರಾಕಾರ. ರುಚಿ ಆಕಾರನೋ ನಿರಾಕಾರನೋ? ನಿರಾಕಾರ. ಸ್ಪರ್ಶ ನಿರಾಕಾರ. ದೃಶ್ಯ ದೃಶ್ಯ ನಿರಾಕಾರ ನಿರಾಕಾರ. ಶಬ್ದ ದೃಶ್ಯ ನಿಮ್ ಕಣ್ಣಿಗೆ ಕಾಣುತ್ತೆ, ಅದ್ರ ಮನಸ್ಸಲ್ಲಿ ಪ್ರಿಂಟ್ ಆಗ್ತದಲ್ಲ, ಅದು ಆಕಾರನೋ ನಿರಾಕಾರನೋ? ಅದು ಆಕಾರ. ನಿರಾಕಾರ. ಶಬ್ದ ನಿರಾಕಾರ. ರುಚಿ ಅದು ಅಷ್ಟೇ. ನೋವು ನಿರಾಕಾರ. ಶಾಂತಿ ನಿರಾಕಾರ. ಚಿಂತೆ ನಿರಾಕಾರ. ಎಲ್ಲಾ ಕರ್ಮ ಮಾಡಿದ್ಮೇಲೆ ಕರ್ಮದ ಫಲ ಇದೇ ತಾನೇ ನೀವು ಅನುಭವಿಸೋದು. ಹೌದೌದು. ಅದು ಇದನ್ನ ಅನುಭವ ಮಾಡ್ಲಿಕ್ಕೆ ಮಧ್ಯ ಮಧ್ಯದಲ್ಲಿ ಸ್ಥೂಲವಾದ ಸಾಧನಗಳು ಬೇಕೋ ಬೇಡವೋ? ಬೇಕಾಗತ್ತೆ. ಅದು ಸಾಧನಗಳು ಅಷ್ಟೇ ಬಿಟ್ಟೆ ಅದು ಫೈನಲ್ ಅಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಧ್ಯ ಮಧ್ಯದಲ್ಲಿ ಬರ್ತಾರೆ, ಮುಂದೆ ಹೋಗ್ತಾ 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 ನಾವೇನ್ ಮಾಡ್ಬೇಕು? ಸಾಧನವನ್ನು ಬಿಡ್ಬೇಕು ತಾನೆ. ಜೀವನ ಪೂರ್ತಿ ಆ ಚಾರ್ಟ್ ಅನ್ನು ನೋಡ್ಬಿಟ್ಟು ಎ ಫಾರ್ ಆಪಲ್ ಹೇಳ್ತಾ ಕೂತ್ಕೊಳ್ತೀರಿ? ಇಲ್ಲ. ಆ ಚಾರ್ಟ್ ಆದ್ಮೇಲೆ ಅಲ್ಲಿಂದ ಆಪಲ್ ಬಿಟ್ಬಿಡ್ತಾರೆ. ಏನ್ ತಂದ್ಬಿಟ್ಟು ಬ್ಲಾಕ್ ಬೋರ್ಡ್ ಅಲ್ಲಿ ಹಾಕ್ತಾ ಇರ್ತಾನೆ, ಹೌದು. ಅದನ್ನ ತಂದ್ಬಿಟ್ಟು ನಿಮ್ ಬುಕ್ ನಲ್ಲಿ ಹಾಕ್ತಾ ಇರ್ತಾನೆ. ನಿಮ್ಮ ಮನಸ್ಸಲ್ಲಿ ಪ್ರಿಂಟ್ ಆದ್ಮೇಲೆ ಆಮೇಲೆ ಬ್ಲಾಕ್ ಬೋರ್ಡ್ ಬೇಕಾ ನಿಮ್ಗೆ? ಬೇಡ ಬುಕ್ ಬೇಕಾ? ಬೇಡ ಪೆನ್ ಬೇಕಾ? ಬೇಡ ಟೀಚರ್ ಬೇಕಾ? ಬೇಡ. ಬಾಯಿಂದ ಬೇಡ. ಅಂತ ಬೊಬ್ಬೆ ಹೊಡಿಬೇಕಾ? ಬೇಡ ಬೇಡ. ಈಗ ಬಾಬಾ ಅಂತ ತಕ್ಷಣ ಏನಾಗ್ಬೇಕು? ಶಕ್ತಿ ಅನುಭವ ಆಗೋದಷ್ಟು ನಿರಾಕಾರ. ಮಾವಿನ ಹಣ್ಣು ಅಂತ ತಕ್ಷಣ ಏನಾಗ್ಬೇಕು? ರುಚಿ ಅನುಭವ ಅಪ್ಪ ಕೊಟ್ಟಿದ್ರು ತೋತಾಪುರಿ ಅಂತ ಹೇಳ್ತಾರೆ. 400 ರೂಪಾಯಿ ಕೆಜಿ ಇತ್ತು, ದೊಡ್ಡದಿತ್ತು, ಹಳದಿ ಇತ್ತು, ಕೆಂಪಿತ್ತು, ಚಾಕುದಿಂದ ನಾನು ಕೊಯ್ದಿದ್ದೇನೆ ಎಲ್ಲ ಹೇಳ್ತಾ ಕೂತ್ಕೊಳ್ತೀರಿ? ಅಷ್ಟು ಟೈಮ್ ಇದೆಯಾ ನಿಮಗೆ ಇವತ್ತು? ಇಲ್ಲ. ಹಾಗೆ ಜ್ಞಾನ ಮಾರ್ಗದಲ್ಲೂ ಕೂಡ ಬಾಬಾ ಏಕ್ ಸೆಕೆಂಡ್ ಅಂತ ಹೇಳ್ತಾರೆ. ಮನಸ್ಸನ್ನ ಎಲ್ಲದಿಂದ ತೆಗಿಬೇಕು. 1 ಸೆಕೆಂಡ್ ಅಲ್ಲಿ ನಿಮ್ಗೆ ಏನಾಗ್ಬೇಕು? ಅನುಭವ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬೇಕು. ಯಾವ ಅನುಭವ? ನಿರಾಕಾರನ ಅನುಭವ. ನೀನು ಬಿಂದುವಾಗಿ ಪ್ರಪಂಚದಿಂದ ಶರೀರದಿಂದ ಭಿನ್ನವಾಗಿ ನಿನ್ನ ಮನಸ್ಸನ್ನ ಪರಮಧಾಮದಲ್ಲಿ ಹೆಚ್ಚಿನ ಸಮಯದಲ್ಲಿ ಇಟ್ಟು ಎಷ್ಟೋ ಸಮಯ ಸಾಧನೆ ಮಾಡಿದ ನಂತರದಲ್ಲಿ ಆಗಿರುವಂತ ಅನುಭವ ಸಂಸ್ಕಾರದಲ್ಲಿ ರೆಕಾರ್ಡ್ ಆಗಿ 1 ಸೆಕೆಂಡ್ ಅಲ್ಲಿ ನೀನು ಕೇಳಿದಾಗ ಏನಾಗ್ಬೇಕು? ಅದು ನಿನಗೆ ಅನುಭವ ಆಗ್ಬೇಕು, ಜೊತೆಲಿ ಬೇರೆಯವ್ರಿಗೂ ಅನುಭವ ಆಗಬೇಕು. ಅದು ಯಾವುದು? ಜ್ಞಾನ. ಫೈನಲಿ ನಮ್ಗೆ ಬೇಕಾಗಿರೋದೇನು? ಸಪ್ತಗುಣಗಳು ತಾನೇ ಹೌದು. ಅಲ್ವಾ? ಅದಕ್ಕಾಗಿ ಸಂಬಂಧವನ್ನ ನಾವ್ ಯಾವಾಗ ತರಬೇಕು ಅಂತಂದ್ರೆ, ಯಾವಾಗಲೂ ನಿರಾಕಾರದಲ್ಲಿ ಕುತ್ಕೊಂಡಾಗ ಅನುಭವ ಆಗೋದಿಲ್ವೋ ಆವಾಗ ಏನ್ ಬೇಕಾಗ್ತದೆ? ಸಂಬಂಧಗಳು ಬೇಕಾಗ್ತದೆ ತಂದೆ ರೂಪದಲ್ಲಿ. ಅದು ಒಂದು ಎಡಿಷನ್. ಒಂದೇನಾಗ್ತದೆ? ಸೇರಿಸ್ಕೊಂಡಾಗ ಆಗ್ತದ. ಆ ಸೇರಿಸ್ಕೊಂಡಾಗ ಆತ್ಮ ಸಂಬಂಧದ ಕಡೆಗೂ ತನ್ನ ಗಮನವನ್ನ ಕೊಟ್ಟಾಗ ಏನಾಗ್ತದೆ? ಎಕ್ಸ್ಟ್ರಾ ಶಕ್ತಿ ವೇಸ್ಟ್ ಆಗ್ತದೆ. ಹೌದಲ್ವಾ? ಇವಾಗ ಒಂದೇ ತಟ್ಟೆಯಲ್ಲಿ ಎಲ್ಲಾ ಊಟ ಮಾಡ್ಕೊಂಡ್ರೆ ಎಲ್ಲಾ ಹಾಕೊಂಡು ಹೇಗಿರ್ತದೆ? ಒಂದೊಂದಕ್ಕೆ ಒಂದೊಂದು ಕಟೋರ ಇಟ್ಕೊಂಡ್ರೆ ಏನಾಗ್ತದೆ? ಜಾಸ್ತಿ ಸಮಯ ಬೇಕು, ಜಾಸ್ತಿ ಬೌಲ್ ಅದಾದ್ಮೇಲೆ ಹೆಚ್ಚಿಗೆ ತೊಳಿಬೇಕು ತಾನೆ? ಹೆಚ್ಚಿಗೆ ತೊಳಿಬೇಕಾಗ್ತದೆ. ಒಂದಲ್ಲಿ ಹಾಕ್ಬಿಟ್ರೆ ಪಟ 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 ತಿಂದು ಬಿಡ್ಬೋದಲ್ಲ, ಮುಗಿಸ್ಬಿಡ್ಬೋದಲ್ವಾ? ಹೌದು. ಹಾಗೆ ನಿಮ್ಮ ಮನಸ್ಸನ್ನ ಹೆಚ್ಚಿಗೆ ಇಷ್ಟು ನೀವು ಡೈವರ್ಷನ್ ಮಾಡ್ತಾ ಹೋಗ್ತೀರ. ಅವಾಗ ಏನಾಗುತ್ತೆ? ತಂದೆಯಾಗಿ ನೆನಪು ಮಾಡೋಣ, ಟೀಚರ್ ಆಗ್ಬಿಟ್ಟು ನೆನಪು ಮಾಡೋಣ, ಪತಿ ಆಗ್ಬಿಟ್ಟು ನೆನಪು ಮಾಡೋಣ. ಅವಾಗ ಏನಾಗುತ್ತೆ? ಮಧ್ಯದಲ್ಲಿ ಪತಿ ಹೇಳೋದು ಬಂತಲ್ವಾ? ಆ ಪತಿ ಹೇಳುವಂಥದ್ದು ಆತ್ಮಕ್ಕೆ ಸಂಬಂಧಪಟ್ಟಿದ್ದ ಸಂಬಂಧಪಟ್ಟಿದ್ದೌದು ಅಲ್ವೋ? ಅಲ್ಲ ಅಲ್ಲ ಅಲ್ಲ. ಮೂಲ ರೂಪದಲ್ಲಿ ನೋಡಿ ನೀವು, ಮೂಲ ರೂಪದಲ್ಲಿ ಆತ್ಮನಿಗೆ ಯಾವುದೇ ಸಂಬಂಧ ಇಲ್ಲ, ಒಂದು ಶಕ್ತಿ ಅಷ್ಟೇ.
ಆ ಭಾವನೆ ಬರ್ಲಿ, ಆತ್ಮೀಯತೆ ಬರ್ಲಿ, ನನ್ನತನ ಬರ್ಲಿ ಅಂತ ಆ ಸಂಬಂಧವನ್ನು ಒಂದು ಎಡಿಷನ್ ಮಾಡಿದಿದೆ ಅಷ್ಟೇ, ಬಿಟ್ರೆ ಬೇರೆ ಏನು ಇಲ್ಲ. ನೋಡಿ, ಆಹಾರದಲ್ಲೂ ಕೂಡ ದೇವರ ಪ್ರಸಾದ ಅಂದ್ರೆ ನಮ್ಗೇನ್ ಬಂದ್ಬಿಡ್ತದೆ? ಭಕ್ತಿ ಬರ್ತದೆ, ಜ್ಞಾನ ಬರ್ತದೆ, ಪ್ರೀತಿ ಬರ್ತದ ಬರ್ತದೆ. ಬರಲ್ವೋ? ಹಾಗಂತ ಬರ್ತದೆ. ಪ್ರಸಾದ ಅಂದ ತಕ್ಷಣದಲ್ಲಿ ರುಚಿಲಿ ಏನಾದ್ರು ಚೇಂಜ್ ಆಗ್ಬಿಡ್ತದ? ಇಲ್ಲ. ಚೇಂಜ್ ಆಗತ್ತಾ? ಇಲ್ಲ. ನಿಮ್ಮ ಮನಸ್ಸಿನ ಭಾವನೆ ಮಾತ್ರ ತಾನೇ ಚೇಂಜ್ ಆಗಿದ್ದು. ಹೌದು. ಹೌದು ತಾನೆ? ಆ ಭಾವನೆ ಕ್ರಿಯೇಷನ್ ಮಾಡ್ಲಿಕ್ಕಲ್ಲ ಒಂದು ಎಡಿಷನ್ ಮಾಡಿದಿದೆ ಅಷ್ಟೇ. ಆ ಜ್ಞಾನದಲ್ಲೂ ಕೂಡ ನಾವು ಯಥಾರ್ಥ ಜ್ಞಾನದಲ್ಲಿ ಹೋಗ್ಬೇಕಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ನನ್ನ ಜ್ಞಾನವನ್ನು ಕೂಡ ಕೆಲವರು ಅಂತಿಮ ಸಮಯದಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ತಾರೆ. ಮುಂದಕ್ಕೆ ಹೋಗ್ತಾ 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 ಹೋದಾಗ ಈ ಎಲ್ಲ ಒಂದೊಂದು ವಿಷಯವನ್ನು ಕೂಡ ನಾವೇನ್ ಮಾಡ್ಬೇಕು? ಬಿಡ್ತಾ ಬರಬೇಕಾಗ್ತದೆ ಆತ್ಮೀಯರೇ. ಓಕೆ, ಅದಕ್ಕಾಗಿ Okay. ನಿರಾಕಾರನಾಗಿ ನಿರಾಕಾರನ ಜೊತೆಯಲ್ಲಿ ನಾವೇನ್ ಮಾಡ್ಬೇಕು? ದಯವಿಟ್ಟು ಓಂ ಶಾಂತಿ. ಅದಕ್ಕೆ ಓಂ ಬಾಬಾ ಶಾಂತಿ. ಏನ್ ಹೇಳ್ತಾರೆ, ಮಕ್ಕಳೇ, ಮೂಲವಾಗಿ ನಮಗೆ ಏನು ಬೇಕು ಅದರ ಕಡೆಗೆ ಮಾತ್ರ ಗಮನವನ್ನು ಕೇಂದ್ರೀಕರಿಸೋಣ. ಅದಕ್ಕೆ ನೋಡಿ, ದ್ರೋಣಾಚಾರ್ಯ ಹೇಳ್ತಾರಲ್ವಾ, ಏನಂತ? ದುರ್ಯೋಧನ ಕರೆದ್ಬಿಟ್ಟು ಕೇಳ್ತಾರೆ, ನೋಡಪ್ಪ, ಹಕ್ಕಿ ಕಣ್ಣಿಗೆ ಬಾಣ ಬಿಡ್ಬೇಕು, ಏನೇನ್ ಕಾಣ್ತದೆ ಅಂತ ನಮ್ಮನ್ನ ಹೇಳ್ತಾರೆ? ಆಕಾಶನು ಕಾಣ್ತದೆ, ರೆಂಬೆ ಕೊಂಬೆಗಳು ಕಾಣ್ತವೆ, ಮರ ಕಾಣತ್ತೆ ಅಂತ ಹೇಳ್ತಾನೆ ಅಲ್ವಾ? ಭೀಮನಿಗೆ ರೆಂಬೆ ಕೊಂಬೆ ಕಾಣತ್ತೆ ಹೇಳ್ತಾನೆ. ಅರ್ಜುನ ಏನ್ ಹೇಳ್ತಾನೆ? ಕಣ್ಣು ಮಾತ್ರ. ನಾವೇನಾಗ ಬಾಬಾ ಭೀಮ ಆಗು ಅಂತ ಹೇಳಿದಾರ, ದುರ್ಯೋಧನ ಆಗು ಅಂತ ಹೇಳಿದಾರೋ? ಏನ್ ಹೇಳಿದ್ದಾರೆ? ಅರ್ಜುನ. ಓಟೇಸೋ ಅರ್ಜುನ್ ಅಂತ ಹೇಳಿದಾರೆ ತಾನೆ, ಅರ್ಜುನಾಗ ಆಗು ಅಂತ ಹೇಳಿದಾರೆ. ಓಕೆತಾರೆ. ಫೈನಲಿ ನಮ್ಗೆ ಬೇಕಾಗಿರೋದು ಯಾವ್ದು? ಸಪ್ತ ಗುಣಗಳು ತಾನೆ ಬಾಬನ ಹತ್ರ. ತಂದೆ ತೊಳೆದು ತಂದೆ ಆಸ್ತಿ ಬೇಕೇ ಹೊರತು ತಂದೆ ನಮ್ಗೆ ಬೇಕಾಗಿಲ್ಲ. ಈಗ ಬಾಬನ ಹತ್ರ ನಮ್ಗೆ ಬಿಂದು ಬೇಕು, ಕಿರಣ ಬೇಕು? ಬಿಂದು ಕಿರಣ ಅಲ್ಲ, ಶಕ್ತಿ. ಶಾಂತಿ ಬೇಕು. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ ಆತ್ಮೀಯರೇ, ಶಾಂತಿಯ ಅನುಭವ ಮಾಡ್ಲಿಕ್ಕೆ ನಿಮ್ಗೆ ಅನುಭವ ಆಗ್ಲಿಕ್ಕೆ ಸ್ಟಾರ್ಟ್ ಆದಾಗ ನಿಮ್ಮ ಮನಸ್ಸು ಬಿಂದು ಕಡೆಗೆ ಇರೋದೇ ಇಲ್ಲ. ಇರ್ತದ? ಇಲ್ಲ. ನಾಲ್ಗೆ ಮೇಲೆ ಗುಲಾಬ್ ಜಾಮೂನ್ ಇದ್ದಾಗ ಗುಲಾಬ್ ಜಾಮೂನ್ ನೋಡ್ತಾ ಇರ್ತೀರಾ? ಇಲ್ಲ, ಪ್ಯಾಕೆಟ್ ಇಲ್ಲ. ನೋಡ್ತೀರಾ? ಸ್ಪೂನ್ ಇಲ್ಲ, ನೋಡ್ತೀರಾ? ನೋಡ್ತೀರಾ? ಅನುಭವ. ಏನು ನೋಡಲ್ಲ, ಅನುಭವ ಮಾತ್ರ. ರುಚಿ ಕಡೆಗೆ ತಾನೆ. ಅಂದ್ರೆ ನಾವ್ ಯಾವ್ದರ ಕಡೆಗೆ ಹೋಗ್ಬೇಕು ಅನ್ನೋದು ಸ್ಪಷ್ಟವಾಗಿರ್ಲಿ ಆತ್ಮೇಲೆ. ನೀವೇನು ಮಾಡ್ತಿದ್ದೀರೋ, ಏನು ಬೇಕು ಅದರ ಕಡೆ ಮಾತ್ರ ನಿಮ್ಮ ಮನಸ್ಸು ಬುದ್ಧಿ ಸ್ಪಷ್ಟವಾಗಿದ್ರೆ ಆತ್ಮನ 100% ಶಕ್ತಿ ಯಾವ್ದಲ್ಲಿ ಇರ್ತದೆ? ಅದೇ ಕರ್ಮದಲ್ಲಿ ಇರ್ತದೆ. ಅದೇ ಕರ್ಮದ ಫಲದ ಅನುಭವ ನಮ್ಗೆ ಆಗ್ತದೆ. ಫೈನಲ್ ಏನು ಗೊತ್ತಾ? ನಾನು ಆತ್ಮ ಅಂತಾನು ಇರುವುದಿಲ್ಲ, ಪರಮಾತ್ಮ ಅಂತಾನು ಇರುವುದಿಲ್ಲ. ಅಲ್ಲಿ ಏನಿರ್ತಾರೆ? ಅನುಭವ ಅಷ್ಟೇ. ಎಸಿಯಿಂದ ಗಾಳಿ ಬರ್ತದೆ, ಏನಿರ್ತದೆ? ಏನಿರ್ತದೆ? ಅನುಭವ ಜೊತೆಗೆ ತಾನೆ. ಅಯ್ಯೋ, ನಾನು ಸ್ತ್ರೀನಪ್ಪ, ಸೀರೆ ಉಟ್ಕೊಂಡಿದ್ದೇನೆ, ಸೋಫಾ ಮೇಲೆ ಕೂತ್ಕೊಂಡಿದ್ದೇನೆ, ರೂಮ್ ಒಳಗಡೆ ಕೂತ್ಕೊಂಡಿದ್ದೇನೆ, ಕೆಳಗಡೆ ಟೈಲ್ಸ್ ಇದೆ, ನಾನು AC ಆನ್ ಮಾಡಿದ್ದೇನೆ, ಇಂಥ ಕಂಪ್ನಿದು ಪ್ಯಾನಾಸೋನಿಕ್ ಇಂದು 15,000 ಕೊಟ್ಟಿದ್ದೇನೆ, ಅಲ್ಲಿಂದ ಗಾಳಿ ಬರ್ತಾ ಇದೆ, ಚರ್ಮಕ್ಕೆ ತಾಗ್ತಾ ಇದೆ, ಅನುಭವ ಆಗ್ತಾ ಇದೆ. ನನ್ನ ಹೆಸರು ಜ್ಯೋತಿ ಅಕ್ಕ, ನಾನು ಧಾರವಾಡದಲ್ಲಿ ಇರ್ತೇನೆ. ಇಲ್ಲ ಹೇಳ್ಕೊಳ್ ಕೂತ್ಕೊಳ್ತೀರಿ? ಇಲ್ಲ ಅಣ್ಣಾವ್ರೆ. ಏನ್ ಮಾಡ್ತೀರಿ? ಅನುಭವ. ನಮ್ಗೆ ಗಾಳಿ ಬರ್ತಾ ಇದೆ, ನಾನು ಅನುಭವಿಸ್ತೇನೆ. ಅವಾಗ ನೀವು ಆತ್ಮ ಅಂತ ಹೇಳ್ತೀರಾ? ಇಲ್ಲ. ನಾನು ತಾಯಿ ಅಂತ ಹೇಳ್ತೀರಾ? ಇಲ್ಲ ಅಣ್ಣಾವ್ರೆ. ನಾನು ಮಹಿಳೆ ಅಂತ ಹೇಳ್ತೀರಾ? ಇಲ್ಲ. ನಾನು ಕೋಟ್ಯಾಧಿಪತಿ ಅಂತ ಹೇಳ್ತೀರಾ? ಇಲ್ಲ ಅಣ್ಣಾವ್ರೆ. ಮತ್ತೆ ನಾನೊಂದು ಆತ್ಮ ಅಂತ ಹೇಳ್ಕೊತಾ ಇದ್ದೀನಿ. ಆತ್ಮಗಿತ್ಮ ಏನೂ ಇಲ್ಲ, ಬರೀ ಅನುಭವ ಮಾತ್ರ. ತಂಪು ಗಾಳಿ ಬರ್ತಾ ಇದೆ, ಸೆಕೆ ಹೋಗ್ತಾ ಇದೆ, ಮುಗೀತಷ್ಟೇ ವಿಷಯ. ಬೇರೆ ಜೊತೆ ನೀವು ಜೋಡಣೆ ಮಾಡದಿದ್ದಾಗ ಆ ತಂಪಿನ ಸಂಪೂರ್ಣ ಅನುಭವ ನಮ್ಗೆ ಆಗತ್ತೆ ತಾನೆ. ಹೌದು. ಹಾಗಿದ್ರೆ ಹೇಳಿ, ಈಗ ಸಂಬಂಧ ಇಲ್ಲ ಬೇಕಾ? ಇವಾಗ ಬೇಡ ಅನಿಸ್ತಾ ಇದೆ. ಅನಿಸ್ತಾ ಇದೆ. ಇನ್ನೂ ಅನ್ಸೋದಲ್ಲೇ ಇದ್ದೀರಾ ಹೊರತು ಇನ್ನೂ ಪಕ್ಕ ಆಗಿಲ್ಲ. ಯಾಕೆ ಅನಿಸ್ತಾ ಇದೆ ಅಂತಂದ್ರೆ ನೀನು ಆ ರೀತಿಯಲ್ಲಿ ಸಾಧನೆ ಮಾಡಿಲ್ವಲ್ಲ. ಸಾಧನೆ ಮಾಡಿದಾಗ ಬಿಡೋದು ಏನು ಅಂತ ಬಿಟ್ಟು. ಯಾಕಂತಂದ್ರೆ ಮನಸ್ಸನ್ನು ಹಂಗೆ ಇಡ್ಲಿಕ್ಕೆ ಬಿಡೋದೇ ಇಲ್ಲ ನಾವು ಮನಸ್ಸನ್ನು. ನಾನು ಪರಜ್ಞಾನದಲ್ಲಿದ್ದೇನೆ, ಕಿರಣ ಬರ್ತಾ ಇದೆ, ಮಣ್ಣ ಬರ್ತಾ ಇದೆ, ಅಪ್ಪನಾಗ ನೆನ್ಪು ಮಾಡ್ತಿದ್ದೇನೆ, ಜ್ಞಾನ ಇಲ್ಲಿ ಮನಸ್ಸನ್ನು ಇಟ್ಟು ಎಂಗೇಜ್ ಮಾಡಿ 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 ಏನಾಗ್ಬಿಟ್ಟಿದೆ ಅಂತಂದ್ರೆ, ನಮ್ಗದು ಹೇಳಿ ಹೇಳಿ ಬಾಬನ್ ಮಡ್ಲಲ್ಲಿ ಮಲಗು, ರಾತ್ರಿ ಆಯ್ತು ಇದು ಬಾಬನ್ ಜೊತೆ ಕೈ ಹಿಡ್ಕೊಂಡು ಹೋಗು, ಹೊರಗಡೆ ಹೋಗುವಾಗ ಯಾವ್ದೇ ಒಂದ್ ಕೆಲಸ ಹೇಳಿ ಮಾಡುವಾಗ ಮಾಡಿ ನಿಜವಾದ ಭಗವಂತನ ಒರಿಜಿನಲ್ ಗುಣದ ಜೊತೆಗೆ ನಮ್ ಗಮನನೇ ಇಲ್ಲ ಆಗ್ಬಿಟ್ಟಿದೆ. ಪದ ಪ್ರೀತಿ ಅನುಭವನೇ ಇಲ್ಲ ಅಲ್ವಾ? AC ಆನ್ ಮಾಡ್ಕೊಡ್ಕೊಂಡು, ಅಯ್ಯೋ ರಾಮನವಮಿ ಬಂತಲ್ಲ, ಪಾನಕ ಮಾಡ್ಬೇಕಲ್ಲ, ಪ್ರಸಿದ್ಧಿ ಮಾಡ್ಬೇಕಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಲೇಟ್ ಆಯ್ತಲ್ಲ, ಎಷ್ಟು ದೊಡ್ಡ ಕ್ಯೂ ಇದೆ ಏನೋ. AC ಇದ್ರೇನು ಪ್ರಯೋಜನ? ಗಮನ ಬೇರೆ ಕಡೆಗೆ ಇದೆಯಲ್ಲ ನಿಮ್ದು. ಅಷ್ಟೆಲ್ಲ ಮಾಡುವಷ್ಟು ಸಮಯ ಇವಾಗ ಉಳಿದಿಲ್ಲ. ಟಕ್
ಒಂದ್ ಸೆಕೆಂಡ್ ನಲ್ಲಿ ಅನುಭವದಲ್ಲಿ ಗೊತ್ತಾಗ್ಬಿಡ್ಬೇಕು ಏನಂತ, ನಾನು ಯಾರ ಜೊತೆಗಿದ್ದೇನೆ, ಭಗವಂತನ ಜೊತೆಗಿದೆ. ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ಬೇಕು. ನೀವು ನೆನಪು ಮಾಡೋದಲ್ಲ, ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ಬೇಕು, ನಿಮ್ಮ ಮೂಲಕ ಶಕ್ತಿ ಪ್ರವಾಹ ಆಗ್ಬೇಕು. ಸರಿ, ಬಾಬಾ ಹೇಳ್ತಾರೆ ಕರೆಂಟ್ ಶಾಕ್ ಯಾವಾಗ ಗೊತ್ತಾಗತ್ತೆ ನಿಮ್ಗೆ? ಶಾಕ್ ಹೊಡೆದಾಗ್ಲೆ ಹೊಡ್ಸ್ಕೊಂಡ ಮೇಲೆ ತರ ಗೊತ್ತಾಗ್ತದೆ. ನೀವು ಮುಟ್ಲಿಕ್ಕೆ ಹೋಗ್ತೀರಾ, ಹೊಡ್ಸ್ಕೊಂಡ್ಮೇಲೆ ಗೊತ್ತಾಗೋದು. ಹೌದು, ಹೆಂಗಿದೆ ಅಂತ ಮುಟ್ಲಿಕ್ಕೆ ಹೋಗುದಿಲ್ವಲ್ಲ, ನೀವು ಹೊಡ್ಸ್ಕೊಂಡ್ಮೇಲೆ ಇದು ಕರೆಂಟ್ ಶಾಕ್ ಅಂತ ಮುಟ್ಟಲ್ಲ ಗೊತ್ತಾಗ್ತದೆ. ಮುಟ್ಟಲ್ಲ. ಅದು ಹಾಗೇನೆ ಆಕಸ್ಮಿಕವಾಗಿ ಟಚ್ ಆಗ್ಬೇಕು. ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ಕೊಂಡ ಗೊತ್ತಾಗ್ಬೇಕು, ಇದು ಭಗವಂತನ ಶಕ್ತಿ ಅಂತ. ಹೌದು, ಆ ರೀತಿ ನೀವು ಯೋಗ್ಯರಾದಾಗ ಆವಾಗ ನೀವು ಭಗವಂತ ನೆನಪು ಮಾಡ್ತಾ ಇಲ್ಲ, ಯಾರು ನಿಮ್ಮ ನೆನಪು ಮಾಡ್ತಿದ್ದಾರೆ? ಭಗವಂತನೇ ನೆನಪು ಮಾಡ್ತಾರೆ. ಆತ್ಮೀಯರೇ, ಆ ಸ್ಟೇಜ್ ಅಲ್ಲಿ ನಿಮ್ಗೆ ಇದ್ದಾಗ, ಅನುಭವದ ಸ್ಟೇಜ್ ಅಲ್ಲಿ ಇದ್ದಾಗ ಅಲ್ಲಿಂದ ಮನಸ್ಸನ್ನ ಹೊರಗಡೆ ತೆಗಿಬೇಕು ಅಂತ ಅನ್ಸೋದೇ ಇಲ್ಲ. ಎಲ್ಲಿವರೆಗೆ ಅಂತಂದ್ರೆ, ನನ್ನಿಂದ ಶಕ್ತಿ ಹೋಗ್ತಾ ಇದೆ, ಮೂರು ಲೋಕಕ್ಕೆ ಹೋಗ್ತಾ ಇದೆ, ವಿಶ್ವಕಲ್ ಏನು ಅನ್ಸೋದಿಲ್ಲ. ಏನ್ ಅನ್ಸುತ್ತೆ? ಸುಮ್ಮನೆ ಅನುಭವದಲ್ಲಿ ಕುತ್ಕೊಂಡ್ಬಿಡೋಣಪ್ಪ, ಅದೇನಿದೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಅನ್ಸ್ತಾ ಇರ್ತದೆ. ಆ ರೀತಿ ಇದ್ದಾಗ ವಿಶ್ವ ಕಲ್ಯಾಣ ಸರ್ವಶಕ್ತಿ ತನ್ನಿಂತಾನೇ ಕರೀತಾ ಇದೆ. ಆಗ್ತಾ ಇರತ್ತೆ. ನೀವೇನು ಎಕ್ಸ್ಟ್ರಾ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಯಾವಾಗ ಆ ಸ್ಟೇಜಲ್ಲಿ ಹೋಗೋದಿಲ್ವೋ, ಬಾಬಾ ಇದನ್ನೆಲ್ಲ ಏನ್ ಮಾಡ್ಬೇಕಾಗ್ತದೆ. ಆದ್ರೆ ನಾವೇನ್ ಮಾಡ್ತೀವಿ, ಈ ಕೆಳಗಡೆ ಹಂತದಲ್ಲೇ ಇರ್ತೀವಿ ಹೊರತು ಮುಂದಿನ ಹಂತಕ್ಕೆ ಏನ್ ಮಾಡೋದಿಲ್ಲ. ಹೋಗುದಿಲ್ಲ. ಅದಕ್ಕಾಗಿ ನಾವು ಅದನ್ನ ಪುನಃ ನಿಮ್ಗೆ ಹೇಳೋದೇನದು, ಬಟ್ಟಿಗೆ ಬನ್ನಿ ಅಂತ ಹೇಳುವಂತ ಉದ್ದೇಶ ಅದೇ. ಅಣ್ಣವ್ರೆ, ಇಲ್ಲಿದ್ದ ಚೆನ್ನಾಗ್ ಅನುಭವ ಆಗ್ತದೆ, ಕಷ್ಟನೇ ಪಡಬೇಕಾಗಿದ್ದಲ್ಲ, ಅಟ್ಲೀಸ್ಟ್ ಎಲ್ಲಾದ್ರೂ ಗೊತ್ತಾಗತ್ತಲ್ವಾ ಆ ಲೆವೆಲ್ ಏನು ಅಂತ. ನೀವು ಬಂದೇ ಇಲ್ಲ ಅಂದ್ರೆ ಗೊತ್ತಾಗೋದು ಹೇಗೆ? ಅವಾಗ ನೀವು ಕೇಳ್ಬೇಕು, ಇಲ್ಲಿ ಅನುಭವ ಆಗತ್ತಲ್ಲ, ಏನು ಮಾಡ್ತೀರಿ ನೀವು ಅಲ್ವಾ? ಅಲ್ಲಿ ಒಳಗಡೆಗೆ ನಿಮಿತ್ತ ಟೀಚರ್ ಅಕ್ಕವರು ಶಾವಿಗೆ ಪಾಯಸ ಮಾಡ್ತಾ ಇರ್ತಾರೆ. ಏನ್ ಮಾಡ್ತಾ ಇರ್ತಾರೆ? ಶಾವಿಗೆ ಪಾಯಸ. ಈ ಜ್ಯೋತಿ ಅಕ್ಕನಿಗೆ ಗಮ್ಮಂತ ಅದರದು ಸ್ಮೆಲ್ ಬಂದ್ಬಿಡ್ತದ. ಸರಿನಾ? ಅಕ್ಕನವ್ರೆ ಶಾವಿಗೆ ಪಾಯಸ ಮಾಡ್ತಿದಾರೆ, ನೀವೇನ್ ಶಾವಿಗೆ ನೋಡಿದ್ರ? ಇಲ್ಲ, ಪಾಯಸ ಸ್ಮೆಲ್ಲೇ ಗೊತ್ತಾಗ್ಬಿಡುತ್ತೆ. ಸ್ಮೆಲ್ಲಿಂದ ಗೊತ್ತಾಗುವಷ್ಟು ಬುದ್ಧಿ ಇದೆ ಅಂತ ಆಯ್ತಲ್ವಾ ಹಂಗಿದ್ರೆ. ಹಾಗೆ ಇಲ್ಲೂ ಕೂಡ ಭಗವಂತನ ಶಕ್ತಿಯಿಂದ ಭಗವಂತ ಯಾರು ಅಂತ ನಮ್ಗೇನಾಗ್ಬೇಕು, ಭಗವಂತ ಅಂತ ಗೊತ್ತಾಗ್ಬೇಕು ಗೊತ್ತಾಗ್ಬೇಕು. ಅಂತಂದ್ರೆ ಅಲ್ಲಿ ನಾನು ಹೆಚ್ಚಿನ ಸಮಯವನ್ನ ಇಡಬೇಕು. ಕೊಡಬೇಕು. ಸಂಬಂಧದಲ್ಲಿ ಇಡಬೇಕು, ಪುರುಷಾರ್ಥದಲ್ಲಿ ಇಡಬೇಕು, ಸೇವೆಯಲ್ಲಿ ಇಡಬೇಕು, ಪುರುಷಾರ್ಥದಲ್ಲಿ, ಅನುಭವದಲ್ಲಿ. ಯಾವ್ದಲ್ಲಿ ಇಡಬೇಕು? ಅನುಭವದಲ್ಲಿ. ಅನುಭವ ಯಾವಾಗ ಆಗ್ತದೆ? ನಂತರ ಇಟ್ಟಾಗ ಪುರುಷಾರ್ಥ ಮಾಡಿ 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 ಆಗುತ್ತೆ. ಒಂದು ಮಾತ್ರೆ ತಗೊಳ್ತಿರ್ತಾನೆ, ಮಾತ್ರೆ ತಗೊಳ್ಳಿಕ್ಕೆ ಎಷ್ಟೊತ್ತು ಬೇಕು? 1 ಸೆಕೆಂಡ್ ಸಾಕು ತಾನೆ? ನಿಮ್ಗೆ ತಲೆನೋವು ಇರ್ತದೆ, ಸಾಕು. ಮಾತ್ರೆ ತಗೊಂಡ್ರಿ, ಅದಾದ್ಮೇಲೆ ತಲೆನೋವು ಕಡಿಮೆ ಆಗ್ತಿರ್ತದ ತಾನೆ? ಆಗುತ್ತೆ. ಕೆಲಸ ಯಾರು ಮಾಡ್ತಿದ್ದಾರೆ? ಮಾತ್ರೆ ಮಾಡ್ತಾ ಇದ್ದಾರೆ. ನೀವೇನಾದ್ರು ಪುರುಷಾರ್ಥ ಮಾಡ್ಬೇಕಾ? ಅವಾಗ ಇಲ್ಲ ಇಲ್ಲ, ಸಂಕಲ್ಪ ಮಾಡ್ಬೇಕಾ? ಏನು ಇಲ್ಲ. ಯೋಚನೆ ಮಾಡ್ಬೇಕಾ? ಇಲ್ಲ ಚಿಂತೆ ಮಾಡ್ಬೇಕಾ? ಇಲ್ಲ. ಆ ನೀವು ಮಾತ್ರೆ ಮಾಡ್ಬೇಕು. ನಮಗೆ ಭರವಸೆ ಇದೆ, ಈ ಮಾತ್ರೆ ತಗೊಂಡು ನಂಗೆ ತಲೆನೋವು ಹೋಗ್ಬಿಡುತ್ತೆ ಅಂತ. ಭರವಸೆ ಬೇಡ, ಪ್ರಾಕ್ಟಿಕಲಿ ಮಾತ್ರ ಏನ್ ಕೆಲಸ ಮಾಡ್ತಿದ್ಯೋ ತಲೆ ಕಡೆ ಗಮನ ಕೊಟ್ಬಿಟ್ಟು ಏನ್ ಮಾಡ್ಬೇಕು? ಕಡಿಮೆ ಅನುಭವ. ಆಗ್ತಾ ಇದೆಯಾ? ನಿಶ್ಚಯ, ವಿಶ್ವಾಸ, ಅನುಭವ, ಪ್ರಾಕ್ಟಿಕಲ್ ಅನುಭವ. ನಂಬಿಕೆ ಪಕ್ಕದಲ್ಲಿಡೋಣ, ನಿಶ್ಚಯ ಪಕ್ಕದಲ್ಲಿಡೋಣ. ಪ್ರಾಕ್ಟಿಕಲ್ ನನಗೇನಾಗ್ಬೇಕು? ಆವಾಗ ಸ್ವಲ್ಪ ಅನುಭವ. ಸ್ವಲ್ಪ ಸ್ವಲ್ಪ ನನಗೇನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ, ಅನುಭವ ಆಗ್ತಾ ಇದೆ. ಆವಾಗ ಕಡಿಮೆ ಆಗ್ತಾ ಇರ್ಬೇಕಂತ ನೀವೇನಾದ್ರು ಕರ್ಮ ಮಾಡ್ತಾ ಇರ್ತೀರಾ? ಇಲ್ಲ ಇಲ್ಲ, ಆ ಇಲ್ಲ. ಮಾತ್ರೆ ತಾನೇ ಕೆಲಸ ಮಾಡ್ತಿರೋದು. ಹೌದು, ಅವಾಗ ಸಂಕಲ್ಪ ಮಾಡ್ಬೇಕಾ? ಬೇಕಿಲ್ಲ. ಇಲ್ಲ. ಹಾಗೇನೆ ರಾಜಯೋಗದಲ್ಲಿ ನಿಮ್ಮ ಮನಸ್ಸು ಕರೆಕ್ಟ್ ಆಗಿ ಆತ್ಮನಾಗ್ಬಿಟ್ಟು ಬಾಬನ ಹತ್ರ ಇದ್ರೆ ನೀವ್ ಯಾರ ಜೊತೆಗಿದ್ದೀರಿ? ಭಗವಂತ ಜೊತೆ. ನಿಮ್ಮ ಕೈ ಕರೆಂಟ್ ವೈರ್ ಹಿಡ್ಕೊಂಡಿದೆ, ಏನ್ ಅನುಭವ ಆಗ್ತದೆ? ಶಾಕ್ ಪಡೆದಿರೋ ಅನುಭವ ಆಗ್ತದೆ. ಇಡ್ಲಿ ವಡೆ ನೆನಪು ಬರೋದಿಲ್ಲ, ಆಗಿಲ್ಲ. ಅಯ್ಯೋ ಭಗವಂತ, ಮುಗ್ದು. ಪತಿ ನೆನಪು ಬರೋದಿಲ್ಲ, ಮಕ್ಳು ನೆನಪು ಬರೋದಿಲ್ಲ, ಸ್ಕೂಲ್ ನೆನಪು ಬರೋದಿಲ್ಲ, ಯಾರು ನೆನಪು ಬರಲ್ಲ ಅವಾಗ. ಭಗವಂತ ಅಂತ ಕೂಗೋದು ಅವನ ನೆನಪ. ಭಗವಂತ ನೆನಪು ಬರೋದಿಲ್ಲ, ಬರಲು ಶಾಕ್ ಹೊಡ್ಕೊಳ್ತೀರಿ, ಆಮೇಲೆ ಭಗವಂತ. ಹೌದು ತಾನೆ? ಹಾಗೆ ಇಲ್ಲಿ ಭಗವಂತನ ಜೊತೆಗಿದ್ದಾಗ ಭಗವಂತನ ಸಪ್ತ ಗುಣಗಳನ್ನ ಬಿಟ್ಟರೆ ಮೂರು ಲೋಕದ ಬೇರೆ ಯಾವುದೇ ವಸ್ತು, ವ್ಯಕ್ತಿ, ವಿಷಯ, ಸಂಕಲ್ಪ, ಯೋಚನೆ, ಸಂಸ್ಕಾರ, ಕರ್ಮ, ಇದು ಯಾವುದ್ರ ಜೊತೆಗೂ ನೀವು ಜೋಡಣೆ ಆಗಬಾರದು. ಅದು ಆದ್ರೆ ಯಥಾರ್ಥ ಯೋಗ, ಅದು ಜ್ಞಾನ. ಅಲ್ಲ. ಅದು ಜ್ಞಾನ, ಕೇವಲ ಅನುಭವ ಮಾತ್ರ ನಿಮ್ಗೆ ಆಗ್ಬೇಕು, ಅದು ಬಿಟ್ಟು ಬೇರೆ ಏನು ಆಗ್ಬಾರ್ದು. ಕರ್ಮ ಮಾಡ್ದೇನೆ ಅನುಭವ ಆಗ್ಲಿಕ್ಕೆ
ಸಾಧ್ಯ ಇಲ್ಲ. ಅದಕ್ಕಾಗಿ ನಿಮ್ಮ ಮನಸ್ಸನ್ನ ಆ ಕಡೆಗೆ ಈ ಕಡೆಗೆ ಇಡಬೇಡಿ. ಒಂದು ಸೆಕೆಂಡಲ್ಲಿ ಎಲ್ಲಿ ಸ್ಥಿತವಾಗ್ಬೇಕದು? ಅನುಭವ ನಿರಾಕಾರದಲ್ಲಿ ಅಥಾರಿಟಿ, ಅನುಭವ. ಅನುಭವಕ ಅಥಾರಿಟಿ, ಅನುಭವದ ಅಧಿಕಾರಿಗಳಾಗಿ ಪಕ್ಕ ಗೊತ್ತಾಗ್ಬೇಕು ನಿಮ್ಗೆ ಏನಂತ, ಇದು ಭಗವಂತನಿರುವ ಗುಣನೇ. ಅದ್ರ ಜೊತೆಗೆ ಮಾತ್ರ ನಾನು ಜೋಡಣೆ ಆಗಿದೆ, ಅದ್ರ ಮಾತ್ರ ಆ ಸ್ಟೇಜ್ ನಿಮ್ದು ತಲುಪ್ತು ಅಂತಂದ್ರೆ ಅಲ್ಲಿಂದ ನಿಮ್ಗೆ ಹೊರಗಡೆಗೆ ಬರ್ಲಿಕ್ಕೆ ನಿಮ್ಗೆ ಅನ್ಸೋದಿಲ್ಲ. ಆ ಸ್ಟೇಜಲ್ಲಿ ಆದ್ಮೇಲೆ ನಿಮ್ಗೆ ಹೇಳ್ತೇನೆ, ನಾನು ಪರಂಧಾಮದಲ್ಲಿ ಇದ್ದೇನೆ ಅಂತಂದು ಸ್ಮೃತಿ ಇರೋದಿಲ್ಲ ನಿಮ್ಗೆ. ಪರಮಾತ್ಮನ ಒಳಗಡೆಗೆ ಇದ್ದೇನೆ ಅಂತಾನೂ ಗೊತ್ತಿರೋದಿಲ್ಲ, ಬಿಂದು ಸ್ಥಿತಿಯಲ್ಲಿ ಇದ್ದೇನೆ ಅಂತಾನೂ ಗೊತ್ತಿರೋದಿಲ್ಲ. ಏನು ಗೊತ್ತಿರ್ತದೆ? ಅನುಭವ. ಅನುಭವದಲ್ಲಿ ಮಾತ್ರ ಅದನ್ನ ನಾವು ತಲುಪಬೇಕು. ಆವಾಗ ಜ್ಞಾನದ ಫಲ ಸಿಕ್ತು ಅಂತ ಅರ್ಥ. ನಮಗೆ ಪುರುಷಾರ್ಥ ಹೆಚ್ಚಿಗೆ ಬೇಕು, ಪ್ರಾರಬ್ಧ ಹೆಚ್ಚಿಗೆ ಬೇಕು? ಪ್ರಾರಬ್ಧ. ಪ್ರಾರಬ್ಧ ಶ್ರೇಷ್ಠನೋ ಪುರುಷಾರ್ಥ ಶ್ರೇಷ್ಠನೋ? ಪ್ರಾರಬ್ಧ. ನಾವ್ ಯಾವ್ದು ಕಡೆ ಜಾಸ್ತಿ ಗಮನ ಕೊಡ್ತಿದೀವಿ? ಇವಾಗ ಪುರುಷಾರ್ಥ ಮಾಡೋದಕ್ಕೆ ನಾನು ಮೇಲಕ್ಕೆ ಹೋಗ್ತಾ ಇದ್ದೇನೆ, ಶರೀರ ಬಿಟ್ಬಿಟ್ಟು ಮೇಲಕ್ಕೆ ಹೋಗ್ತೇನೆ, ಪರಂಧಾಮಕ್ಕೆ ಹೋಗ್ತಾ ಇದ್ದೇನೆ. ಪುರುಷಾರ್ಥಕ್ಕೆ ಗಮನ ಕೊಡ್ತಿದೀವಿ ಹೊರತು ಪ್ರಾರಬ್ಧದ ಕಡೆ ಗಮನ ಇಲ್ಲ. ಅಂದ್ಮೇಲೆ ಹೆಚ್ಚಿನ ಸಮಯ ಸತ್ಯ ಹೇಳಿ ಆದ್ಮೇಲೆ ನಾವು ಧ್ಯಾನ ಮಾರ್ಗದಲ್ಲಿದ್ದೇವೋ ಜ್ಞಾನ ಮಾರ್ಗದಲ್ಲಿದ್ದೇವೋ? ಮಿಕ್ಸ್ ಆಗ್ಬಿಟ್ಟಿದೆ ಅಣ್ಣರೇ. Mix. ನಾವು ಜ್ಞಾನಿಗಳಂತ ಹೇಳಿಬಿಟ್ಟು ಕೂಡ ಧ್ಯಾನ ಮಾರ್ಗದಲ್ಲಿ ಇದ್ಬಿಡಿ. ಬಾ 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 ಬಾ. ಹೌದು. ಹೌದು ತಾನೆ? ಕುಂತಾಗ ಬಾಬಾ, ನಿಂತಾಗ ಬಾಬಾ, ಮೇರಾ ಬಾಬಾ, ಮೀಠಾ ಬಾಬಾ ಅಲ್ವಾ? ಅದಕ್ಕಾಗಿ ಅಲ್ಲಿಂದ ಹೊರಗಡೆಗೆ ಬಂದು ಬಾಬಾ ಹೇಳ್ತಾರೆ, ಧ್ಯಾನ ಮಾರ್ಗದಿಂದ ಏನೂ ಲಾಭ ಇಲ್ಲ. ಯಾಕಂದ್ರೆ ಅದ್ಯಾರು? ನಾನು ಅಲ್ಲ. ನಾನ್ಯಾರು? ಸಪ್ತಗುಣಗಳ ಸಾಗರ. ಅದನ್ನು ನೀನು ಅನುಭವ ಮಾಡೋದ್ ಕಡೆಗೆ ಮಾತ್ರ ಗಮನವನ್ನ ಕೊಡು. ಆವಾಗ ಗೊತ್ತಾಗತ್ತೆ ನಾನು ಯಾರು ಅಂತ. ಆ ಅನುಭವ ನಿಮ್ಗೆ ಆದಾಗ ಪದೇ 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 ಮನಸ್ಸು ಎಲ್ಲಿ ಇಳಿತಾ ಇರ್ತದೆ? ಅವನಲ್ಲೇ ಇಳಿತಾ ಇರ್ತದೆ. ಅಲ್ಲೇ ಇರಬೇಕು ಅಂತ ಬಿಟ್ಟು ನಿಮ್ಗೆ ಅನಿಸ್ತಾ ಇರ್ತದೆ. ಅಷ್ಟು ಸುಖವನ್ನ ಕೊಡತ್ತೆ. ಅದ ನಾವು ಅನುಭವ ಜೊತೆಗೆ ಏನ್ ಮಾಡ್ತಿರ್ತೀವಿ ಅಂತಂದ್ರೆ ಏನ್ ಮಾಡ್ತಿರ್ತೀವಿ? ಅಯ್ಯೋ, ನನ್ನ ಮಗಳು ಕೊಟ್ಟಿದ್ ಗುಲಾಬ್ ಜಾಮೂನ್ ರೀ, ಎಷ್ಟು ಚೆನ್ನಾಗಿದೆ ರೀ ಅಂತ ಬಿಟ್ಟು ಏನ್ ಮಾಡ್ತಿರ್ತೀವಿ? ಆ ವ್ಯಕ್ತಿಯನ್ನು ಕೂಡ ಏನ್ ಮಾಡ್ತೀವಿ? ನೆನ್ಪ್ ಮಾಡ್ಕೋತೀವಿ. ಆ ವ್ಯಕ್ತಿಗೆನ್ನು ನೀವು ನೆನಪು ಮಾಡಿದಾಗ ಮನಸ್ಸಲ್ಲಿ ಇಟ್ಟಾಗ ಗುಲಾಬ್ ಜಾಮೂನ್ ಸಂಪೂರ್ಣ ರುಚಿ ಅನುಭವ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಜ್ಯೋತಿ ಅಕ್ಕ, ಧನ್ಯವಾದ ಹೇಳ್ತೀವಿ ಕೊಟ್ಟವರಿಗೆ ಅಷ್ಟೇ. ಸರಿ, ನೀವ್ ಹೇಳ್ತಾ ನೀವು ಗುಲಾಬ್ ಜಾಮೂನ್ ತಿಂತಾ ಇದ್ದೆ, ರುಚಿ ಗೊತ್ತಾಗತ್ತೋ ಗೊತ್ತಾಗಲ್ವೋ ಸಂಪೂರ್ಣವಾಗಿ? ರುಚಿ ಗೊತ್ತಾಗುತ್ತೆ. ಧನ್ಯವಾದ ಆಮೇಲೆ ಹೇಳಿ, ತಿಂದಾದ್ಮೇಲೆ. ತಿನ್ಬೇಕಾದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ರುಚಿ ಕಡೆ ಗಮನ ಕೊಡಿ ಅಷ್ಟೇ. ಸರಿನಾ? ತಿನ್ನುವಾಗ ಬಾಳ ನೆನಪು ಬರ್ತದ್ರಿ ಅಣ್ಣರೇ ಧನ್ಯವಾದ ಹೇಳಕ್ಕೆ. ಹೇಳ್ಬಾರ್ದು. ತಿನ್ಬೇಕಾದ್ರೆ ನಾಲ್ಗೆ ಮೇಲೆ ಇಟ್ಕೊಂಡು ರುಚಿ ನೋಡೋದು ಅಷ್ಟೇ. ಅದೇನಿದ್ರು ಯಾವಾಗ? ಅದು ಮುಗಿದ ಮೇಲೆ. ಬಾಬನಲ್ಲಿ ಮನಸ್ಸನ್ನು ಇಟ್ಟಿದ್ದೇನೆ ಅಂದ್ಮೇಲೆ ಸುಮ್ಮನೆ ಅನುಭವ ಮಾಡ್ಬೇಕು. ಆಮೇಲೆ ಏನಾಯ್ತದೆ ಆಮೇಲೆ ನೋಡ್ಕೊಳ್ಳೋಣ. ಓಕೆ, ಯೋಗೇಶ್ ಅಣ್ಣ ಮೂಲಕ ಕ್ಲಾಸ್ ಮಾಡ್ತಾ ಇರ್ತಾರೆ. ಮೊದಲು ಕ್ಲಾಸ್ ಕೇಳ್ಕೊಳ್ತಾರೆ, ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಹೇಳೋದು ಕ್ಲಾಸ್ ಆದ್ಮೇಲೆ. ಕ್ಲಾಸಿನ ಮಧ್ಯದಲ್ಲೇ ಹೇಳ್ತೀರಾ? ಇಲ್ಲ ತಾನೆ? ಏನೋ ಒಂದು ಯಾವ ಸಮಯದಲ್ಲಿ ಯಾವ ಕರ್ಮ ಮಾಡಬೇಕು ಅಂತ ನಮ್ಮಲ್ಲಿ ಏನಿರ್ಬೇಕು? ಸ್ಪಷ್ಟತೆ ಇರಬೇಕಾಗ್ತದೆ. ರಾಜಯೋಗ ಮಾಡ್ಬೇಕಾದ್ರೆ ಬಾಬನ ಅನುಭವ ಬಿಟ್ರೆ ಬಾಬನ ಬಣ್ಣ, ಬಾಬನ ಹೆಸರು, ಬಾಬನ ಕರ್ತವ್ಯನೂ ಕೂಡ ಅದರ ಕಡೆದು ನನ್ನ ಗಮನ ಹೋಗಬಾರ್ದು. ಅವಾಗ ಮಾತ್ರ ಸಂಪೂರ್ಣ ಈಶ್ವರಿ ಸುಖದ ಅನುಭವನ ಮಾಡ್ಲಿಕ್ಕೆ ಸಾಧ್ಯ. ಇದಕ್ಕೆ ಬಾಬಾ ಹೇಳ್ತಾರೆ ಜ್ಞಾನ ಮಾರ್ಗ. ಆವಾಗ ಭಗವಂತ ಯಾರು ಅಂತ ನೀವೇನ್ ಮಾಡ್ಕೊಂಡಾಗಾಯ್ತು? ಅರ್ಥ ಮಾಡ್ಕೊಂಡಾಗಾಯ್ತು. ಅದಕ್ಕಾಗಿ ಧ್ಯಾನ ಮಾರ್ಗ ಬೇರೆ, ಜ್ಞಾನ ಮಾರ್ಗ ಬೇರೆ. ಭಕ್ತಿಯಿಂದಂತೂ ಹೊರಗಡೆ ಬಂದಿದ್ದೀರಿ. ಅದೇ ಅಲ್ಲಿಯೇ ಸಂಸ್ಕಾರವನ್ನ ಇಲ್ಲಿ ಏನ್ ಮಾಡ್ಬಿಡಿ? ಮಿಕ್ಸ್ ಮಾಡಬೇಡ್ರಿ. ಸೇರಿಸಬೇಡಿ. ಸೇರಿಸಿದ್ರೆ ಎಷ್ಟು ಸಂಪೂರ್ಣ ಪ್ರಮಾಣದ ಅನುಭವ ಆಗ್ಬೇಕು ಅದು ನಿಮ್ಗೆ ಆಗೋದಿಲ್ಲ. ನೀವು ಅನುಭವ ಮಾಡ್ತಾ ಇದ್ರೆ ಬೇರೆಯವ್ರಿಗೂ ಅನುಭವ ಆಗೇ ಆಗ್ತದೆ. ನೀವು ಎಕ್ಸ್ಟ್ರಾ ಅವ್ರಿಗೆ ಏನು ಕೊಡಬೇಕಾದಂತ ಅನಿವಾರ್ಯತೆ ಇರೋದಿಲ್ಲ. ಕೊನೆಯ ಮಾತು, ಬಲ್ಬು ರೂಮ್ನಲ್ಲಿ ತನಗೋಸ್ಕರ ಮಾತ್ರ ಬೆಳಕನ್ನು ಕೊಡ್ತಾ ಇರ್ತದೋ ಎಲ್ಲರಿಗೂ ಕೊಡ್ತಾ ಇರತ್ತೋ? ಎಲ್ಲರಿಗೂ ಕೊಡುತ್ತೆ. ಸರಿ, ನಿಮ್ಮ ಮನೆಯವರು ಫೋನಲ್ಲಿ ಯಾರಿಗೋ ಬೈತಾ ಇದ್ದಾರೆ, ಸಿಟ್ಟಲ್ಲಿ ಬೈತಾ ಇದ್ದಾರೆ. ನೀವು ಮನೇಲಿರೋ ಎಲ್ಲರೂ ಶಾಂತವಾಗಿರ್ತೀರಿ ಅಲ್ವಾ? ಇಲ್ಲ. ಯಾಕೆ? ಅವ್ರು ಬೇರೆಯವ್ರು ತಾನೇ ಬೈತಾ ಇರೋದು, ನಿಮ್ಗೇನ್ ಬೈತಾ ಇಲ್ವಲ್ಲ? ವೈಬ್ರೇಷನ್ ಆ ಶಬ್ದ ನಮ್ಮ ಮೇಲೆ ಪರಿಣಾಮ ಬೀರುತ್ತಣ. ಹೇಳ್ತದೆ ತಾನೇ. ಅಂದ್ಮೇಲೆ ಹಾಗೆ ನೀವು ಭಗವಂತನ ಜೊತೆ ಸುಖದ ಅನುಭವದಲ್ಲಿದ್ದರೆ ನಿಮ್ಮ
ನಾವು ಅನುಭವನೇ ಮಾಡೋದಿಲ್ಲ. ಹೋಗ್ತಾ ಇದೆ ಎಲ್ಲಿ ಹೋಗ್ತಾ ಇದೆ? ಅನುಭವ ಆದ್ರೆ ತಾನೇ ಹೋಗ್ತಾ ಇದೆ. ಅದಕ್ಕಾಗಿ ಅನುಭವದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಿ. ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಜ್ಞಾನದ ಪರಿಪಕ್ವತೆಯಲ್ಲಿ ಬನ್ನಿ. ಓಕೆ. ಅಚ್ಚಾ. ಓಂ ಶಾಂತಿ. ಶಾಂತಿ. ಥ್ಯಾಂಕ್ ಯು ಬಾಬಾ.